ಹೃದಯ ಮಂದಿರದಲ್ಲಿ ಸ್ಮರಣೆಗೈಯುತ್ತಾ ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಕರ್ತೃಶಕ್ತಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಪುರಾಣ ಪುಣ್ಯ ಪುರುಷನಾದ ಪುಂಡಲಿಂಗ ಮಹಾಶಿವಯೋಗಿಗಳನ್ನು ಸ್ಮರಿಸುತ್ತಾ ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ 9ನೇ ದಿವಸದ ಒಂದು ಪುರಾಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಭಿನವ ಪುಂಡಲಿಂಗ ಮಹಾಶಿವಳಿಗಳಂತ ನಮನಗಳನ್ನು ಸಮರ್ಪಿಸುತ್ತಾ ಅಕ್ಕಲಕೋಟೆ ತಾಲೂಕದ ಗೂಳಿ ಶಿರವಾಳದ ಮಹಿಮರು ಆ ಭಾಗದಲ್ಲಿ ಇವ್ರ ಹೆಸರು ಕೇಳಿದ್ರೆ ಸಾಕು, ನಾವೆಲ್ಲ ಪ್ರತಿ ವರ್ಷ ಅವ್ರ ಮಠಕ್ಕೆ ಹೋಗ್ತೀವಿ. ಸುಮಾರು 20 ಲಗ್ನ ಮಾಡ್ತಾರೆ, ಸುಮಾರು 25 ಸ್ವಾಮಿಗಳು ಬರ್ತಾರೆ ಅವ್ರ ಮಠಕ್ಕೆ. ಇವತ್ತು ನಮ್ಮ ಮಠಕ್ಕೆ ಬಂದಾರ. ಪರಮ ಪೂಜ್ಯರಿಗೆ ಅನಂತ ನಮನಗಳನ್ನು ಸಮರ್ಪಿಸುತ್ತಾ ಯಾವತ್ತು ರೋಡಿ ಗ್ರಾಮದ ಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಾವೆಲ್ಲ ಇವತ್ತು ಸದ್ಗುರು ಪುಂಡಲಿಂಗ ಮಹಾಶಿವಯುಗಳ ಒಂದು ಪುರಾಣ ನಾವೆಲ್ಲ ಆಲಿಸ್ತಾ ಇದ್ದೇವೆ. ಬಸವಣ್ಣವ್ರ ಮಾತನ್ನು ಹೇಳ್ತಾರೆ, ನಾದಪ್ರಿಯ ಶಿವನೆಂಬುರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬುರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಳಂಗೆ ಅರ್ಯಾಶವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರಹೋಯಿತು, ನಾದಪ್ರಿಯನಲ್ಲ ವೇದಪ್ರಿಯ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರು. ಈ ಜಗತ್ತಿನಲ್ಲಿ ಭಗವಂತ ಎದಕ್ಕೆ ಒಲಿತಾನೆ ಅಂದರೆ ಭಕ್ತಿಗೆ ಒಲಿತಾನೆ. ನಾವೆಲ್ಲ ಭಗವಂತನಿಗೆ ಹ್ಯಾಂಗೆ ಒಲಿಸ್ಬೇಕಾದ್ರೆ ಭಕ್ತಿ ಒಲಿಸುವತನ. ಇವತ್ತು ನಾವೆಲ್ಲ ಪುಂಡಲಿಂಗ ಶಿವಯುಗಳ ಪುರಾಣದ ಅನಂತ ಪವಾಡಗಳು ನೀವೆಲ್ಲ ಕೇಳಿರಿ. ನೀವೆಲ್ಲ ರೋಡಿ ಗ್ರಾಮದ ಅನೇಕ ಭಕ್ತರು ಪುಂಡಲಿಂಗ ಶಿವಯ್ಯ ನೋಡಿದವರಿದ್ದೀರಿ. ನಿಜವಾದಲ್ಲೂ ಅವರು ಹ್ಯಾಂಗೆ ಭಕ್ತಿ ತಂದ್ರೆ 12ನೇ ಶತಮಾನದಲ್ಲಿ ಹ್ಯಾಂಗೆ ಬಸವಣ್ಣನವರು ಹ್ಯಾಂಗೆ ಹೇಳಿದರು, ಆ ಭಗವಂತ ಒಲಿಯುವ ಮಾತನ್ನು ಇವತ್ತು 20ನೇ ಶತಮಾನದಲ್ಲಿ ಯಾರಾದರೂ ಇದ್ರೆ ನಮ್ಮ ಪುಂಡಲಿಂಗ ಮಹಾಶಿವಗಳಂತ ನಾವೆಲ್ಲ ಹೇಳಬೇಕಾಗುತ್ತೆ ಹೆಮ್ಮೆಯಿಂದ. ಅವ್ರು ಏನೇನು ಪೂಜೆ ಕೈಕರ್ಯ ಕೂತರ ಅವ್ರು ಏನು ಹೊರಗೆ ಯಾರು ಬಂದರು ಏನು ಒಟ್ಟೇ ವಿಚಾರ ಮಾಡ್ತಿರಲಿಲ್ಲ. ಅವರು ಆ ಪ್ರಭುವಿನ ಇಚ್ಛೆಯಂತೆ ಭಕ್ತಿಯಿಂದ ಭಗವಂತನ ಧ್ಯಾನದಲ್ಲಿ ಕುಳಿತಾರೆ. ಅವರು ಅಂಥ ಒಂದು ಧ್ಯಾನದ ಮುಖಾಂತರವಾಗಿ ಭಗವಂತನ ಕಂಡುಕೊಂಡಂಥ ಇವತ್ತು ಪುಂಡಲಿಂಗ ಶಿವಯೋಗಿಗಳಿವತ್ತು ಈ ವರ್ಷ ವಿಶೇಷವಾಗಿ ನಾವು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಮಗಿವತ್ತು ಪುಂಡಲಿಂಗ ಶಿವಯೋಗಿಗಳ ಪುರಾಣವನ್ನು ಹಚ್ಚಿ ಕೇಳುವಂಥ ಭಾಗ್ಯ ಬಂದಂದ್ರೆ ಇದು ನಮ್ಮದ ಪುಣ್ಯದ ಭಾಗ್ಯ ಅಂತ ನಾವೆಲ್ಲ ಭಾವಿಸಬೇಕು. ನಮ್ಮ ಲಿಂಗೈಕ್ಯ ಶಿವಮೂರ್ತಿ ಮಹಾಸ್ವಾಮಿಗಳು ಮೊಟ್ಟ ಮೊದಲು ಪುಂಡಲಿಂಗ ಶಿವಯೋಗಿಗಳ ಜೀವನ ಚರಿತ್ರೆಯನ್ನು ಬರೆದಂಥವ್ರು. ಅವರು ರವಿವಾರ ಹೋಗಬೇಕಾದ್ರೆ ಈಗ ನೀವೆಲ್ಲ ಶ್ರೀಪುರದಾರ ನೀವೆಲ್ಲ ನಡ್ಕೊತ ಹೋಗ್ತಾ ಇರ್ತೀರಿ. ರವಿವಾರಕ್ಕೊಮ್ಮ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅವ್ರು ನಡ್ಕೊತ ಹೋಗ್ತಾ ಇದ್ರು. ಹೋಗಿ ಪುಂಡಲಿಂಗ ಶಿವಯೋಗಿಗಳು ಭೇಟಿ ಮಾಡು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವಂಥ ನಮ್ಮ ಪೂಜ್ಯರು ಅವರ ಒಂದು ನೋಡಿದ ಭಾಗ್ಯ ಇವತ್ತು ನಮ್ಮ ರೋಡಿ ಗ್ರಾಮಕ್ಕೆ ನಮಗೆ ಬಂದದಲ್ಲ ಅಂತ ನಾವೆಲ್ಲ ಭಾವಿಸಬೇಕು. ಇವತ್ತು ನಾವು ಪುರಾಣ ಹಚ್ಚೋ ಭಾಗ್ಯ ಯಾರು ಒದಗಿಸ್ಕೊಟ್ರ ಅಂದ್ರೆ ಲಿಂಗೈಕ್ಯ ಶಿವಮೂರ್ತಿ ಮಹಾಸ್ವಾಮಿಗಳಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವತ್ತು. ಯಾಕಂದ್ರೆ ಅವ್ರು ನೋಡಿದವರು ಅವರ ಒಂದು ಪುಣ್ಯ ಫಲವನ್ನು ಕಂಡುಕೊಂಡವರು. ಅಂಥ ಒಂದು ಪೂಜ್ಯರ ಒಂದು ವಾಣಿಯಿಂದ ಅವರ ಅನೇಕ ಮಾತುಗಳನ್ನು ಅವರೆಲ್ಲ ಆಲಿಸಿಕೊಂಡವರು. ಅಂಥ ಪೂಜ್ಯರ ಒಂದು ಪುರಾಣ ಇವತ್ತು ನಮಗೆ ರೋಡಿ ಗ್ರಾಮದ ನಡೆದು ಅನೇಕ ಒಂದು ಭಕ್ತಿ ವಿಚಾರಗಳನ್ನು ನಮ್ಮ ಶರಣಯ್ಯ ಶಾಸ್ತ್ರಿಗಳು ನಮ್ಮ ಗವಾಯಿಗಳು ಈ ವರ್ಷ ಭಾಳ ವಿಶೇಷವಾಗಿ ಸಿಕ್ಕಾರ ನಮ್ಮ ಶರಣಯ್ಯ ಶಾಸ್ತ್ರಿಗಳು. ಇನ್ನಿದನ್ನು ಹೇಳಿದರು ಸ್ವಾಮಿಗಳು. ಮಧುರ ಕಂಠ ನಾವು ಕಾರಣ ಬರುವಾಗ ಅವ್ರ ಕಂಠ ನಮ್ಗೆ ಕೇಳಿಸ್ತಂದ್ರು. ಅಂಥ ಕಂಠ ಉಳ್ಳಂಥ ನಮ್ಮ ಶರಣಯ್ಯ ಶಾಸ್ತ್ರಿಗಳು ಭಾಳ ಅದ್ಭುತವಾದ ಒಂದು ಪುರಾಣವನ್ನು ಪುಂಡಲಿಂಗ ಶಿವಯೋಗಿಗಳ ವಿಚಾರವನ್ನು ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯ ಒಂದು ವಾಕ್ಯ ಚಾತುರ್ಯದಿಂದ ಹೇಳುವಂಥ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಭಾಗ್ಯ ಅಂತ ನಾವೆಲ್ಲ ಹೇಳಬೇಕಾಗ್ತದೆ. ವಿಶೇಷವಾಗಿ ಈ ವರ್ಷ ಈ ಜಾತ್ರೆ ಸಮಯದಲ್ಲಿ ನಮ್ಮ ಗೂಳಿ ಶಿರವಾಳದ ಮಹಾರಾಜರು ಅವ್ರು ನೀವೆಲ್ಲ ನೋಡಿರ್ಬೋದು. ಲಚ್ಚಾಣದಲ್ಲಿ ತೇರವ್ರು ಇವತ್ತು ನಮ್ಮ ಮಠಕ್ಕೆ ಬಂದಾರೆ. ಇವತ್ತು ಅಂಥ ಪೂಜ್ಯರು ಇವತ್ತು ನಾವೆಲ್ಲ ಪ್ರತಿ ವರ್ಷ ನಮಗೆ ಮಠಕ್ಕೆ ಕರೆಸ್ತಾರೆ. ಅವರು ಸಾಮೂಹಿಕ ಲಗ್ನ ಮಾಡ್ತಾರೆ, ಅನೇಕ ಜನರು ಬರ್ತಾರೆ. ಅವತ್ತು ಸ್ವಾಮಿಗಳು ಬಂದ್ರೆ ಅವರು ಹ್ಯಾಂಗಂದ್ರೆ ಮೊದಲು ಮಾರುವ ಸ್ವಾಮಿಗಳ ಪ್ರಸಾದ ಮಾಡಿಸಿ ಅವರು ಅವರು ಎಂಥ ವಿನಯ ಗುಣ ಅವರಲ್ಲಿ ಬೇಕಾದಂಥ ದೊಡ್ಡ ದೊಡ್ಡ ಸ್ವಾಮಿಗಳು ಅವರಲ್ಲಿ ಬರ್ತಾರೆ. ಅವರು
ಅವರ ಒಂದು ಕರುಣೆ ಪ್ರೀತಿ ವಿನಯ ನೋಡಿದ್ರೆ ನಮಗೆ ಇಂಥ ಒಂದು ಸ್ವಾಮಿ ಮಹಾರಾಜರು ನಮ್ಗೆ ಇವತ್ತು ರೋಡಿ ಗ್ರಾಮಕ್ಕೆ ಬಂದಾರಂದ್ರೆ ಇದು ನಮ್ಮ ಭಾಗ್ಯ ಅಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಶಿವಂಭಯ್ಯ. ಶಿರವಾಳ ಮಹಾರಾಜರ ಮಠಕ್ಕೆ ಹೋಗಿ ಬಂದಿದ್ದೀವಿ. ಹ್ಯಾಂಗೆ ಹೋಗಿ ಬಂದಿದ್ದೀವಿ? ಕದ್ದು ಹೋಗಿ ಬಂದಿದ್ದೀವಿ, ಭೇಟಿಯಾಗಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶನೇ ಕೆಲವೊಂದು ಮಂದಿ ಉದ್ದೇಶ ಬೇರೆ ಇರ್ತಾವೆ. ಅದು ಆದರೆ ಶಿರವಾಳ ಮಠದ ಶಕ್ತಿ ಎಲ್ಲಿ ಇಲ್ಲ ಅನ್ನತಕ್ಕಂಥದ್ದು ನನಗೆ ಇವತ್ತು ಅರಿವು ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಭಾಳ ದೊಡ್ಡದಾದಂಥ ಶಕ್ತಿ ಅದ ಆ ಮಠದಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪುಂಡಲಿಂಗ ಮಹಾಶಿವಯೋಗಿಗಳು ಹ್ಯಾಂಗ ಬದುಕುತ್ತಿದ್ದಾರೆ ಅಂದ್ರೆ ಮತ್ತೊಬ್ಬರಿಗೆ ಮನಸ್ಸಿಗೆ ನೋವನ್ನು ನೀಡಲಿಲ್ಲ, ಮತ್ತೊಬ್ಬರ ಕಣ್ಣಾಗ ನೀರನ್ನು ತರಿಸಲಿಲ್ಲ, ಹಸಿದಂಥ ವ್ಯಕ್ತಿಗೆ ಉಪವಾಸ ಬೀಳುವಂಗ ಮಾಡಲಿಲ್ಲ. ತಮಗಿರದಿದ್ರೂ ಪರವಾಗಿಲ್ಲ, ತಾವು ಊಟ ಮಾಡದಿದ್ರೂ ಪರವಾಗಿಲ್ಲ, ಹಸಿದವರು ಉಪವಾಸ ಇರಬಾರದು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಸದಾಕಾಲ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ದಾಸೋಹವನ್ನು ಮಾಡುತ್ತಾ ಜೀವನವನ್ನು ಸಾಗಿಸುವಾಗ ಭಗವಂತ ಪರೀಕ್ಷೆ ಮಾಡಕತ್ತಾನ. ಯಾವ ರೀತಿಯೊಳಗ ಪರೀಕ್ಷೆ ಮಾಡ್ತಾನಂದ್ರ ಒಂದಲ್ಲ ಎರಡಲ್ಲ ಮೂರಲ್ಲ 10 ಬಾರಿ ಹಲವಾರು ರೀತಿಯೊಳಗ ಹಲವಾರು ಸ್ವರೂಪದೊಳಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಸಾಕ್ಷಾತ್ ಭಗವಂತನೇ ಪರೀಕ್ಷೆ ಮಾಡಕತ್ತಾನ. ಊಟ ಮಾಡದೆ, ಊಟ ಮಾಡಲಾರದೆ, ಒಂದಲ್ಲ ಎರಡಲ್ಲ ಮೂರಲ್ಲ 14 ದಿವಸಗಳ ಕಳೆದದ ಕೇವಲ 1 ಕಪ್ ಚಹಾ ಕುಡಿಬೇಕು, ಪ್ರಭುವಿನ ಸ್ಮರಣೆಯನ್ನು ಮಾಡಬೇಕು, ಸಾಧು ಸಂತರ ಜಂಗಮರಿಗೆ ದಾಸೋಹ ಮಾಡಬೇಕು, ಭಕ್ತರಿಗೆ ಹಿತೋಪದೇಶವನ್ನ ಸಂದೇಶವನ್ನ ಸಾರಬೇಕು. ಹದಿನಾಲ್ಕು ದಿವಸಗಳ ಪರ್ಯಂತರವಾಗಿ ಸಾಗಿ ಬಂದ ಮೇಲೆ ಮುಂದೆ 15ನೇ ದಿವಸಕ್ಕ ಕಾಲಿಟ್ಟಾಗ ಅವಾಗಲೂ ಕೂಡ ಪೂಜ್ಯರಿಗೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಕೇವಲ 1 ಕಪ್ ಚಾನೆ ಸಿಗತ್ತದ, ಪ್ರಸಾದ ಇಲ್ಲ. ಭಗವಂತ ಪರೀಕ್ಷೆ ಮಾಡಾಕತ್ತಾನ, ನೋಡಾಮಿ ಎಷ್ಟು ದಿನ ಊಟವಿಲ್ಲದೆ ಭಗವಂತನ ಸ್ಮರಣೆಯನ್ನ ಪ್ರಭುವಿನ ಸ್ಮರಣೆಯನ್ನ ಮಾಡಬಹುದು ಅಂತೇಳಿ ಪರೀಕ್ಷೆ ಮಾಡಾಕತ್ತರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮನದೊಳಗ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಉಪವಾಸದಿಂದ ಕಾಲವನ್ನ ಕಳೆಯುತ್ತಾ ಭಗವಂತನ ಸ್ಮರಣೆಯನ್ನ ಹ್ಯಾಂಗ ಮಾಡ್ತಾರಂದ್ರ, ಭಗವಂತ ಪರೀಕ್ಷೆಯನ್ನ ಮಾಡುತ್ತೀಯನೋ ಮಾಡು, ಯಾವ ರೀತಿಯಲ್ಲಾದರೂ ಮಾಡು, ಯಾವ ಪ್ರಸಂಗದೊಳಗಾದರೂ ಮಾಡು, ನೀ ಮಾಡುವಂತ ಪರೀಕ್ಷೆಯೊಳಗ ಸೋಲಿಸುವವನು ನೀನೇ, ಗೆಲ್ಲಿಸುವವನು ನೀನೇ. ನೀ ನನಗೆ ಹೊಟ್ಟೆ ತುಂಬ ಅನ್ನವನ್ನು ನೀಡಿದರೂ ನಿನ್ನ ಸ್ಮರಣೆಯನ್ನ ಮಾಡ್ತೀನಿ, ನೀಡದೇ ಇದ್ದರೂ ಕೂಡ ನಿನ್ನ ಸ್ಮರಣೆಯನ್ನ ಮಾಡುತ್ತೀನಿ ಅಂತೇಳಿ ಭಗವಂತನ ಧ್ಯಾನವನ್ನ ಪ್ರಭುವಿನ ಸ್ಮರಣೆಯನ್ನ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಮಾಡಕತ್ತಾರೆ. ಇರುವೆನಯ್ಯ ನೀ ಇರಿಸಿದಂತೆ, ನಡೆವೆನಯ್ಯ ನೀ ನಡೆಸಿದಂತೆ, ಬಾಳುವೆನಯ್ಯ ನೀ ಬಾಳಿಸಿದಂತೆ ಅಂತೇಳಿ ಭಗವಂತನ ಸ್ಮರಣೆಯನ್ನ ಮಾಡುತ್ತ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತ ಕಾಲವನ್ನ ಕಳೆಯಕತ್ತಾರ. 14 ದಿವಸ ಹೋಗಿ 15ನೆಯ ದಿವಸಕ್ಕ ಇನ್ನೇನು ಕಾಲಿಡಬೇಕು. ಭಗವಂತನಿಗೆ ಭಕ್ತ ವತ್ಸಲ ಅಂತ ಕರಿತೀವಿ. ದೀನ ಬಂಧು, ಕಾರುಣ್ಯ ಸಿಂಧು, ಭಕ್ತ ವತ್ಸಲ ಅಂತೇಳಿ ಪರಮಾತ್ಮನಿಗೆ ಕರಿತೀವಿ. ಅಥವಾ ಆ ಪ್ರಭುಗಳು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಆ ಭಗವಂತನ ಪ್ರಭುವಿನ ಸ್ಮರಣೆ ಮಾಡಿದ ಪುಣ್ಯನೋ ಭಕ್ತ ವತ್ಸಲನಾಗಿರುವಂತ ಪರಮೇಶ್ವರ ಕರುಣೆಯನ್ನ ತೋರಿ 15ನೇ ದಿವಸವೂ ಕೂಡ ಉಪವಾಸದಿಂದ ಭಗವಂತನ ಸ್ಮರಣೆಯನ್ನ ಪ್ರಭುವಿನ ಸ್ಮರಣೆಯನ್ನ ಮಾಡುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ತಿರ
ಒಂದು ಪುಟ್ಟಿಯ ತುಂಬ ಒಂದು ಬುಟ್ಟಿ ತುಂಬ ಹದಿನೈದನೇ ದಿವಸವೂ ಕೂಡ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಉಪವಾಸದಿಂದಿರಲು ಅವರು ಅವರ ಧರ್ಮಪತ್ನಿ ಭಾಗಮ್ಮ ತಾಯಿಯವರು ಎಲ್ಲರೂ ಉಪವಾಸದಿಂದಿರಲು ಭಕ್ತವತ್ಸಲನಾಗಿರುವಂತ ಪರಮಾತ್ಮ ಭಕ್ತನ ರೂಪದೊಳಗ ನೋಡ್ರಿ ಹೆಂಗದ ಭಕ್ತವತ್ಸಲನಾದ ಪರಮಾತ್ಮ ಭಕ್ತನ ರೂಪದೊಳಗ ನೆತ್ತಿ ಮ್ಯಾಲ ಒಂದು ಬುಟ್ಟಿ ಹೊತ್ತುಕೊಂಡು ಬುಟ್ಟಿ ತುಂಬ ಎಳೆಯಾಗಿರುವಂತ ಸವತೆಕಾಯಿಗಳನ್ನ ಬುಟ್ಟಿ ತುಂಬ ಹೊತ್ತುಕೊಂಡು ಎಲ್ಲಿ ಬರಾಗತ್ತಾನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ತಿರ. ತಗೋರಪ್ಪ ತಗೊಳ್ರಿ, ಎಳೆಯಾಗಿರುವಂತ ಸಿಹಿಯಾಗಿರುವಂತ ರುಚಿಯಾಗಿರುವಂತ ಸವತೆಕಾಯಿಗಳನ್ನ ತಿಂದು ನಿಮ್ಮ ಹಸಿವನ್ನ ನೀಗಿಸಿಕೊಳ್ಳಿ ಅಂತೇಳಿ ಸಾಕ್ಷಾತ್ ಭಗವಂತನೇ ಭಕ್ತನ ರೂಪದೊಳಗ ಬಂದು ಯಾರಿಗಾದರೂ ಕೂಡ ಪ್ರಸಾದವನ್ನು ನೀಡ್ಯಾನಂದ್ರ ಅದು ಸಾಕ್ಷಾತ್ ಪುಂಡಲಿಂಗ ಮಹಾಶಿವಯೋಗಿಗಳಿಗೆ. ಪಾಂಡುರಂಗ ಪಂಡರಿನಾಥ, ಪಾಂಡುರಂಗ ಪಂಡರಿನಾಥ, ಪಾಂಡುರಂಗ ಪಂಡರಿನಾಥ, ನಾದ ಬ್ರಹ್ಮ ಸದ್ಗುರು ವಿಠಲ, ನಾದ ಬ್ರಹ್ಮ ಸದ್ಗುರು ವಿಠಲ, ಪಾಂಡುರಂಗ ಪಂಡರಿನಾಥ, ಪಾಂಡುರಂಗ ಪಂಡರಿನಾಥ. ಪಂಡರಪುರದಲ್ಲಿ ಬಂದು ನೀ ನೆಲೆಸಿದೆ, ಪಂಡರಪುರದಲ್ಲಿ ಬಂದು ನೀ ನೆಲೆಸಿದೆ, ಭಕ್ತರ ಮನದಲ್ಲಿ ಶಾಂತಿಯ ನೀಡಿದೆ, ಭಕ್ತರ ಮನದಲ್ಲಿ ಶಾಂತಿಯ ನೀಡಿದೆ, ತುಕಾರಾಮನಿಗೆ ಜ್ಞಾನವ ನೀಡಿದೆ, ತುಕಾರಾಮನಿಗೆ ಜ್ಞಾನವ ನೀಡಿದೆ, ಸಂತರ ಸಂಗಮ ಬೆಳಗಿದ ದೇವಾ, ಸಂತರ ಸಂಗಮ ಬೆಳಗಿದ ದೇವ, ಸಂತರ ಸಂಗಮ ಬೆಳಗಿದ ದೇವ, ಸಂತರ ಸಂಗಮ ಬೆಳಗಿದ ದೇವ, ಪಾಂಡುರಂಗ ಪಂಡರಿನಾಥ, ಪಾಂಡುರಂಗ ಪಂಡರಿನಾಥ. ಚಂದ್ರಭಾಗ ನದಿಯ ಸ್ನಾನವು ಚಂದ, ವಿಠಲನ ಭಜನೆ ಅತ್ಯಾನಂದ, ಚಂದ್ರಭಾಗ ನದಿಯ ಸ್ನಾನವು ಚಂದ, ವಿಠಲನ ಭಜನೆ ಅತ್ಯಾನಂದ, ಜನ ಜನ ಮಳಗೋವ ತಾಳದ ನಾದ, ಜನ ಜನ ಮಳಗೋವ ತಾಳದ ನಾದ, ಜೈ ಜೈಕಾರದ ಭಜನೆಯ ಮೇಳ, ಜೈ ಜೈಕಾರದ ಭಜನೆಯ ಮೇಳ, ಪಾಂಡುರಂಗ ಪಂಡರಿನಾಥ. ವಿಠಲ ರುಕ್ಮಿಣಿ ಪರಮಾವತಾರ, ವಿಠಲ 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 ರುಕ್ಮಿಣಿ ಪರಮಾವತಾರ, ಪಂಡರಪುರವದು ಭಾಗ್ಯದಾರ, ವಿಠಲ ರುಕ್ಮಿಣಿ ಪರಮಾವತಾರ,
ಅವತಾರ ಪಂಡರಪುರವದು ಭಾಗ್ಯದ ದ್ವಾರ ಕುಣಿ ಕುಣಿದಾಡುವ ಭಕ್ತರ ಮೇಳ ಕುಣಿ ಕುಣಿದಾಡುವ ಭಕ್ತರ ಮೇಳ ಸಂತ ಮಹಂತರ ಪುಣ್ಯದ ತಾಣ ಸಂತ ಮಹಂತರ ಪುಣ್ಯದ ತಾಣ ಸಂತ ಮಹಂತರ ಪುಣ್ಯದ ತಾಣ ಸಂತ ಮಹಂತರ ಪುಣ್ಯದ ತಾಣ ಪಾಂಡುರಂಗ ಪಂಡರಿನಾಥ ವಿಠಲ 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 ಪಾಂಡುರಂಗ ಪಂಡರಿನಾಥ ನಾದ ಬ್ರಹ್ಮ ಸದ್ಗುರು ವಿಠಲ ನಾದ ಬ್ರಹ್ಮ ಸದ್ಗುರು ವಿಠಲ ಪಾಂಡುರಂಗ ಪಂಡರಿನಾಥ 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 ಶಿವಸಾಂಬ ಜೈ ನಮಃ ಪಾರ್ವತೇ ಪದೇ ಶಿವಹರ ಹರ ಮಹಾದೇವ. ಹೀಗೆ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಭಗವಂತನ ಧ್ಯಾನವನ್ನು ಮಾಡುತ್ತಾ ಕಾಲ ಕಳೆಯುವಾಗ ಆದರೂ ಕೂಡ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಭಗವಂತ ಪರೀಕ್ಷೆ ಮಾಡೋದು ಬಿಡಲಾಗ್ಯಾನ. ಮತ್ತ ಪರೀಕ್ಷೆಗಳು. ಹ್ಯಾಂಗ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಮೂರ್ತಿ ಮಾಡಬೇಕಾದ್ರೆ ಮತ್ತೆ ಕೈಯೊಳಗ ಉಳಿಯನ್ನ ತೆಗೆದುಕೊಂಡು ಸುತ್ತಿಗೆಯನ್ನ ತೆಗೆದುಕೊಂಡು ಆ ಕಲ್ಲಿಗೆ ಕಟ್ಟಿತಾನೋ, ಉಳಿಯೇಟಿನ ಪೆಟ್ಟನ್ನ ಕೊಡ್ತಾನೋ, ಹಂಗ ಸಾಕ್ಷಾತ್ ಭಗವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಮತ್ತೆ ಪರೀಕ್ಷೆಗಳನ್ನು ಮಾಡಿದರೂ ಕೂಡ ಆ ಭಗವಂತ ಮಾಡುವಂತ ಪರೀಕ್ಷೆಯೊಳಗ ಗೆಲ್ಲುತ್ತ ಪ್ರಭುವಿನ ಧ್ಯಾನವನ್ನ ಮಾಡುತ್ತ 15, 20, 25, 30, 40 ದಿವಸಗಳಾದರೂ ಕೂಡ ಸಂದರ್ಭ ಬತ್ತು ಅಂದ್ರೆ ಊಟ ಮಾಡದೆ ಬರೇ ಚಾ ಕುಡಿದು ಭಗವಂತನ ಸ್ಮರಣೆ ಮಾಡಕತ್ತಾರ. ನಮಗ ಒಂದು ದಿನ ಊಟ ಮಾಡಲಿಲ್ಲ ಅಂದ್ರೆ ಮುಖದೊಳಗಿನ ಚೈತನ್ಯ ಅನ್ನುವಂಥದ್ದು ಕರಿಗೆ ಹೋಗುತ್ತದೆ, ಬಾಡಿ ಹೋಗುತ್ತದೆ ಮುಖ. ಒಂದು ದಿನ ಮತ್ತೆ ದೂರ ಹೋಯ್ತ್ರು, ಒಂದು ಹೊತ್ತಿಂದು ಮುಂಜಾನೆ ಊಟ ಮಾಡಿ ಮಧ್ಯಾಹ್ನ ಊಟ ಆಗಲಿಲ್ಲ, ಒಮ್ಮೆ ಸಾಯಂಕಾಲ ಊಟ ಅಂದ್ರೆ ನಮ್ಮ ಮುಖದೊಳಗಿರುವಂಥ ಚೈತನ್ಯ ಸಂತೋಷ ಅನ್ನೋದು ಅಡಿಗೆ ಹೋಗುತ್ತದ. ಅಂದ್ರೆ ಸಪ್ಪಗೆ ಮುಖ ಮಾಡ್ಕೊಂಡು ಕೂಡ್ತೀವಿ, ಯಾಕೆ ಹೊಟ್ಟೆ ಹಸ್ದಿರ್ತದೆ. ಆದರೆ ಸುಮಾರು 15 ಅಲ್ಲ 20 ಅಲ್ಲ 25 ದಿವಸ ಅಲ್ಲ, ಒಂದೊಂದು ಸಮಯ ಬಂದಾಗ ಸಂದರ್ಭ ಬಂದಾಗ 40 ದಿವಸ ಆದರೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಊಟ ಮಾಡದೆ ಬರೇ ಚಾ ಕುಡ್ಕೊಂತ ಸದಾ ಹಸನ್ಮುಖಿಗಳಾಗಿ ಮನದೊಳಗ ಹೊಟ್ಟೆಯೊಳಗ ಹಸಿವಿದ್ದರೂ ಕೂಡ ಮುಖದೊಳಗ ಮಾತ್ರ ಸದಾ ಚೈತನ್ಯ ಆನಂದ ನಗು ಅನ್ನುವಂಥದ್ದು ಮುಖದೊಳಗೆ ಇರುವಂತ ಚೈತನ್ಯ ಅನ್ನುವಂಥದ್ದು ತುಂಬಿ ತುಳುಕುತ್ತಿತ್ತು. ಆದರೂ ಕೂಡ ಹೊಟ್ಟಿಗೆ ಊಟ ಸಿಕ್ಕಿಲ್ಲ, ಹೊಟ್ಟೆ ತುಂಬಿಲ್ಲ, ಹಸಿವಿನಿಂದ ಕೂತೇನಂತೇಳಿ ಒಂದು ದಿನಾನು ಕೂಡ ಪ್ರಭುವಿನ ಸ್ಮರಣೆ ಮಾಡೋದು ಬಿಡ್ಲಿಲ್ಲ. ಆದರೂ ಪರೀಕ್ಷೆ ಮಾಡಗತ್ತಾನ ಭಗವಂತ. ಬಹಳ ಮಜಾ ಪರೀಕ್ಷೆ ಅಂದ್ರಿ. ನೀವು ನೋಡ್ರಿ ಈ ಲೋಕದಾಗ ಹೆಂಗದ ಪರೀಕ್ಷೆ ಅಂದ್ರ, ಬಡವರ ಮನ್ಯಾಗ ಬಡತನ ಭಾಳ ಇರ್ತದ. ಉಣಾಕಿದ್ರು ಉಡಾಕಿರಂಗಿಲ್ಲ, ಉಡಾಕಿದ್ರು ಉಣಾಕಿರಂಗಿಲ್ಲ. ಬ್ಯಾಡ 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 ಸಾಕಂದ್ರು ಕೂಡ ಭಗವಂತ ಅವ್ರ ಮನೆ ಮಕ್ಕಳು ಜಾಸ್ತಿ ಕೊಡ್ತಾನ. ನೋಡ್ತಿರ್ತೀರಿ ಎಲ್ಲ. ಬಡವರ ಮನ್ಯಾಗ ಬಡತನದ, ಬ್ಯಾಡ ಸಾಕು ಭಗವಂತ ಅಂದ್ರು ಬಡವರ ಮನ್ಯಾಗ ಮಕ್ಕಳು ಬಹಳ ಕೊಡ್ತಾನ ಭಗವಂತ. ಶ್ರೀಮಂತರ ಮನ್ಯಾಗ ಸಾಕು ಅನ್ನಷ್ಟು ಸಂಪತ್ತಿರ್ತದ. ಉಣಾಕ ಬಾಯಿ ಇರಂಗಿಲ್ಲ, ಉಣಾಕ ಬೇಕಂದ್ರೂ ಕೂಡ ಒಂದೋ ಎರಡೋ ಮಕ್ಕಳು ಕೊಡ್ತಿರ್ತಾನೆ. ಹಂಗ ಭಗವಂತ ಭೂಮಿ ಮೇಲ ಭಗವಂತನ ಧ್ಯಾನ ಮಾಡಿಕೊಂತ ಕಾಲ ಕಳೆಯುವಂತ ಪ್ರಭುವಿನ ಸ್ಮರಣೆಯನ್ನ ಮಾಡುವಂತ ಮಹಾತ್ಮರಿಗೆ, ಶಿವಯೋಗಿಗಳಿಗೆ, ಸಂತರಿಗೆ, ಶರಣರಿಗೆ ಪರೀಕ್ಷೆಯನ್ನ ಮಾಡ್ದ. ಮತ್ತ ಆ ಭಗವಂತ ಮಾಡುವಂತ ಪರೀಕ್ಷೆಯೊಳಗೆ ಗೆದ್ದು
ಮನುಕುಲ ಉದ್ಧಾರಕ್ಕಾಗಿ ಮಾನವರಾಗಿ ಹುಟ್ಟಿ ಭಗವಂತ ಮಾಡುವಂತ ಪರೀಕ್ಷೆಗಳನ್ನೆಲ್ಲ ಗೆದ್ದು ಸಾಕ್ಷಾತ್ ಭಗವಂತನೇ ಆಗುತ್ತಾರಂತ. ಅಂತ ಸಾಕ್ಷಾತ್ ಭಗವಂತನ ಸ್ವರೂಪವೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಎಷ್ಟು ಜನರ ಬಾಯಾಗ ಬರಂಗಿಲ್ರಿ. ಮುತ್ತೆಯವರ ಅಪ್ಪೋರ ಸ್ಮರಣೆ ಮಾಡಿದ್ರೆ ಸಾಕು, ಅಪ್ಪೋರ ಧ್ಯಾನ ಮಾಡಿದ್ರೆ ಸಾಕು, ಪುಂಡಲಿಂಗ ಶಿವಯೋಗಿಯ ನಾಮ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಮನೆಯಾಗಿದ್ದ ಬಡತನ ಹೋಗ್ಯದ್ರಿ ಮುತ್ಯ. ಉಡಾಕ ಬಟ್ಟಿ ಇದ್ದಿದ್ದಿಲ್ಲ, ಉಣಾಕ ಅನ್ನ ಇದ್ದಿದ್ದಿಲ್ಲ. ಪ್ರಭುವಿನ ಸ್ಮರಣೆಯನ್ನ ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಮಾಡಿದ್ರ ಮನೆಯಾಗಿದ್ದ ಬಡತನ ದೂರ ಆಗ್ಯದ. ಕಿಮ್ಮತ್ತಿನ ಬಟ್ಟಿ ಹಾಕೊಂಡು ಕಿಮ್ಮತ್ತಿನ ವಾಹನದೊಳಗ ತಿರುಗಾಡುವಂಗ, 4 ಜನರ ಮಧ್ಯದೊಳಗ ಗೌರವ ಸಿಗುವಂಗ ಇವತ್ತು ನಾವು ಬದುಕಾಕತ್ತೀವಂದ್ರ ಅದಕ್ಕೆ ಯಾರ ಆಶೀರ್ವಾದ ಅದ ಅಂದ್ರೆ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದ ಅಂತೀವಿ. ಪ್ರಭುವಿನ ಸ್ಮರಣೆಯನ್ನ ಮಾಡಿ ಭಗವಂತ ಮಾಡಿದ ಪರೀಕ್ಷೆ ಒಳಗ ಗೆದ್ದು. ಹೆಂಗ ಪರೀಕ್ಷೆಗಳು ಬರ್ತಾವಂದ್ರ ಮುಂದ ಇಟ್ಟು ಬಡತನ ಇದ್ರು ಕೂಡ ಉಪವಾಸ ಇರಲಕತ್ತೇಳ ಒಂದು ಕಪ್ ಚಹಾ ಕುಡ್ದು ಭಗವಂತನ ಪ್ರಭುವಿನ ಸ್ಮರಣೆ ಮಾಡ್ತಿದ್ರು. ಮುಂದ ಅದನ್ನೂ ಇರ್ಲಾರ್ದಂಗ ಐತ್ರಿ ಮನ್ಯಾಗ. ಹೆಂಗದ ನೋಡ್ರಿ, ಚಾನೂ ಇರ್ಲಾರ್ದಂಗ ಐತು. ಈಗ ಚಹಾ ಮಾಡ್ಬೇಕಂದ್ರೆ ನಮ್ಮ ಮನೆ ಸಕ್ಕರೆ ಚಾಪಡಿ ಹಾಲು ಬೇಕೇ ಅಲ್ಲ. ಸದಾ ಪುಂಡಲಿಂಗ ಶಿವಯೋಗಿಗಳು ಬೆಲ್ಲದ ಚಹಾ ಕುಡಿಯೋರು. ಮನ್ಯಾಗ ಚಹಾ ಪುಡಿ ಇಲ್ಲ, ಮನೆಯೊಳಗ ಬೆಲ್ಲ ಇಲ್ಲ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಾಗಮ್ಮ ತಾಯಿಯವರಿಗೆ ಒಂದಿಷ್ಟು ಚಹಾ ಮಾಡು, ಪೂಜೆಯನ್ನ ಮಾಡಿ ಭಗವಂತನ ಪ್ರಭುವಿನ ಸ್ಮರಣೆಯನ್ನ ಮಾಡಿ ಧರ್ಮ ಪತ್ನಿಯವರಾದಂತ ಭಾಗಮ್ಮ ತಾಯಿಯವ್ರಿಗಂತಾರಂತ ಒಂದಿಷ್ಟು ಚಹಾ ಮಾಡು ಅಂದ್ರೆ ಆ ತಾಯಿಯವರ ಭಾಗಮ್ಮ ತಾಯಿಯವರು ಚಹಾ ಮಾಡಬೇಕಾದ್ರ ಮನೆಯೊಳಗ ಬೆಲ್ಲಿಲ್ಲ, ಚಹಾ ಪುಡಿ ಇಲ್ಲ, ಹಾಲಿಲ್ಲ. ಹೆಂಗ ಮಾಡೋದು ಅಂದಾಗ ಹೊರಗೆ ಹೋಗಿ ಅಂಗಡಿಯಾಗ ಒಂದಿಷ್ಟು ಚಹಾ ಪುಡಿ, ಒಂದಿಷ್ಟು ಬೆಲ್ಲ, ಒಂದಿಷ್ಟು ಹಾಲು ತಗೊಂಡು ಬರ್ಬೇಕಾದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೇಳಿದ್ರ ಆ ಜನ ಅಂತಾರಂತ, ನಾವು ಉದ್ರಿ ಕೊಡಂಗಿಲ್ರಿ, ದುಡ್ಡಿದ್ರ ಕೊಟ್ಟು ತಗೊಂಡು ಹೋಗ್ರಿ. ಅದನ್ನೂ ಇರ್ಲಾರ್ದಂಗ ಆದ್ರ ಚಾ ಕುಡಿಯಾಕ ಚಾನು ಸಿಗಲಾಯ್ತು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ. ಆದರೂ ಕೂಡ ಭಗವಂತನ ಸ್ಮರಣೆಯನ್ನ ಪ್ರಭುವಿನ ಧ್ಯಾನವನ್ನ ಬಿಡಲಿಲ್ಲ. ಎದ್ದರೆ ಇರಲಿ, ಮಾಡಿದರೆ ಮಾಡಲಿ ಪರೀಕ್ಷೆ ಅಂತೇಳಿ ಚಾ ಕುಡಿಯುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಬಿಸಿ ನೀರನ್ನ ಕಾಸಿ ಕುಡಿತಾರಂತ. ಬಿಸಿ ನೀರನ್ನ ಕಾಸಿ ಆದರೂ ಪ್ರಭುವಿನ ಸ್ಮರಣೆಯನ್ನ ಬಿಡಲಾಗ್ಯಾರ. ಭಗವಂತನ ಧ್ಯಾನವನ್ನ ಮಾಡುತ್ತಾ, ಭಗವಂತನ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಅನುಷ್ಠಾನವನ್ನ ಧ್ಯಾನವನ್ನ ಗೈಯುವಾಗ ಹೀಗೇ ಒಂದು ದಿನ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಪ್ರಭುವಿನ ಸ್ಮರಣೆಯನ್ನ ಮಾಡಕತ್ರ, ಭಗವಂತನ ಸ್ಮರಣೆಯನ್ನ ಮಾಡಕತ್ರ. ಒಂದು ದಿವಸ ಹಿಂಗ ಧ್ಯಾನದೊಳಗೆ ಕುಂತು ಪ್ರಭುವಿನ ಸ್ಮರಣೆ ಮಾಡಕತ್ತರ. ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಪರಮಾತ್ಮನೇ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕಣ್ಣೆದುರಿಗೆ ಬಂದು ದರ್ಶನವನ್ನ ಕೊಡಕತ್ತಾನ. ದರ್ಶನವನ್ನ ಎದುರಿಗೆ ಬಂದು ನಿಂತಾನ ಪರಮಾತ್ಮ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಯಾವಾಗ ಪರಮೇಶ್ವರರು ಬಂದು ಪರಮಾತ್ಮ ಪ್ರಭು ಒಂದು ಎದುರಿಗೆ ನಿಂತನು, ಭಕ್ತಿಭಾವದಿಂದ ಧ್ಯಾನದಿಂದ ಕಣ್ಣು ಮುಚ್ಚಿಕೊಂಡು ಪ್ರಭುವಿನ ಸ್ಮರಣೆಯನ್ನ ಮಾಡುವಂತ ಪುಂಡಲಿಂಗ ಮಹಾಶಿವಯೋಗಿಗಳು ಅಂತಃಕರಣದ ದಿವ್ಯ ದೃಷ್ಟಿಯ ಕಣ್ಣುಗಳನ್ನು ತೆರೆದಾಗ ಸಾಕ್ಷಾತ್ ಭಗವಂತನೇ ಕಣ್ಣೆದರಲ್ಲಿ ಬಂದು ನಿಂತಾರ. ಕಣ್ಣೆದರಿಗೆ ಸಾಕ್ಷಾತ್ ಭಗವಂತನೇ ಬಂದು ನಿಂತಾಗ ಸಾಕ್ಷಾತ್ ಪರಮಾತ್ಮ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ನಗತ್ತಾರಂತ, ಮಗು ಬಾರಪ್ಪ, ಪರಮಾತ್ಮ ಕರಿತಾನಂತ. ಮಗು ಬಾರಪ್ಪ ಅಂತಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ನಾನು ಒಲ್ಲೆ ಅಪ್ಪ, ನಾನು ಒಲ್ಲೆ ಪ್ರಭು, ನಾನು ಒಲ್ಲೆ. ಮತ್ತೆ ಪರಮಾತ್ಮ ಕೇಳ್ತಾನ, ಯಾಕಪ್ಪ ಮಗು, ಯಾಕೆ ಒಲ್ಲನಗತ್ತಿದೋ, ಯಾಕೆ ಬರಲಾಗಿದೆಯೋ ತಂದ್ರ ಅವಾಗ ಅಂದ್ರಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಯಪ್ಪ ನೀನು ಬಾ ಅಂತ ಕರೆಯಾಗತ್ತಿದೆಲ್ಲ, ನೀ ಬಾಳ ಕಾಡ್ತಪ್ಪ, ನೀ ಬಾಳ ಕಾಡ್ತಿ ಅಂದ್ರಂತ ಪರಮಾತ್ಮ. ನೀ ಬಾಳ ಕಾಡ್ತಪ್ಪ, ನೀ ಬಾ ಅಂತೆಲ್ಲ ಕರೆಯಾಗತ್ತಿದೆ.
ನೀ ಭಾಳ ಕಾಡ್ತಿ ಅಂದಾಗ ಪರಮಾತ್ಮ ಪುಂಡಲಿಂಗ ಶಿವಯೋಗಿಗಳನ್ನಗತ್ತ ಅನ್ನಗತ್ತರತ ಪರಮಾತ್ಮ ಪುಂಡಲಿಂಗ ಶಿವಯೋಗಿಗಳಿಗೆ ಹೇಳ್ತಾರಂತ, ಇಲ್ಲ ಬಾಕಂದ ಸುಮ್ಮನೆ ಹಂಗ ಕಾಡಿ ನಿನಗ ಪರೀಕ್ಷೆ ಮಾಡ್ದನ ಬಾರಪ್ಪ, ಹಂಗೇನು ಇಲ್ಲ ಅಂದಾಗ ಅವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಂತಾರಂತ, ಸಮೀಪ ಕರೆದಂತೆ ಮಾಡ್ತೀನಿ, ಏನೂ ಇಲ್ಲ ಸುಮ್ ಪರೀಕ್ಷೆ ಮಾಡಿನ ಅಂತೇಳಿ ಬಾ ಬಾ ಅಂತ ಸಮೀಪ ಕರೆದಂಗೆ ಮಾಡ್ತಿ, ನಾ ಸಮೀಪ ಬಂದಂದ್ರ ನೀ ಮತ್ತೆ ದೂರ ಸರಿದಪ್ಪ, ನಾವಲ್ಲ ಅಂದ್ರಂತ. ನೀ ಕರೆದಂಗೆ ಮಾಡ್ತಿ, ಕರೆದು ಮತ್ತೆ ದೂರ ಸರಿತಿ, ನಾ ಮುಂದಕ್ಕೆ ಬಂದಂದ್ರೆ ನೀ ದೂರ ಸರಿತಿ, ನಾವಲ್ಲಪ್ಪ ಅಂದಾಗ ಶಿವ ಅಂತನಂತ, ಭಯಪಡಬೇಡ ಮಗು ಪುಂಡಲಿಂಗ, ಭಯಪಡಬೇಡಪ್ಪ ಮಗು, ನೀ ಅಂದಂಗ ಸಮೀಪ ಬಂದಾಗ ನಾ ದೂರ ಸರಂಗಿಲ್ಲ, ಸೂರ್ಯ ಚಂದ್ರರಿರುವ ತನಕ ನಿನ್ನ ಸ್ಮರಣೆಯೊಳಗ ನಿನ್ನ ಧ್ಯಾನದೊಳಗ ಸದಾ ಕಾಲ ನಾನು ಇರ್ತೀನಿ ಅಂತೇಳಿ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ. ನಿನ್ನ ಸ್ಮರಣೆ ನನ್ನ ಸ್ಮರಣೆ, ನಿನ್ನ ಧ್ಯಾನ ನನ್ನ ಧ್ಯಾನ, ನೀ ಮಾಡುವಂತ ದಾನ ಧರ್ಮ ಪರೋಪಕಾರ ಸೇವೆ ದಾಸೋಹ ಎಲ್ಲದರಲ್ಲಿಯೂ ಕೂಡ ಅಣು ರೇಣು ತೃಣ ಕಾಷ್ಟಗಳಲ್ಲಿಯೂ ಕೂಡ ನಾನಿರುವೆನಪ್ಪ ಕಂದ, ನಾನಿರುವೆನು ಅಂಥೇಳಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಸಾಕ್ಷಾತ್ ಭಗವಂತನೇ ಆಶೀರ್ವಾದ ಮಾಡಿ ಹೋದ ಮೇಲೆ ಯಥಾ ಪ್ರಕಾರವಾಗಿ ತಮ್ಮ ಜೀವನವನ್ನು ಮಾಡಕತ್ತಾರ. ಸಾಧು ಸಂತರ ಜಂಗಮರ ದಾಸೋಹ ಸೇವೆಯನ್ನ ಮಾಡುತ್ತಾ, ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ, ಧರ್ಮದ ಸತ್ಕಾರ್ಯಗಳನ್ನ ತಮ್ಮ ಕೈಯಾರೆ ನೆರವೇರಿಸಿಕೊಂತ ಸದಾಕಾಲ ಪ್ರಭುವಿನ ಸ್ಮರಣೆಯನ್ನ ಮಾಡ್ಕೊಂತ ಕಾಲ ಕಳೆಯಕತ್ತಾರ. ಮುಂದೆ ಏನಾಗುತ್ತದೆ ಅನ್ನೋದು ಒಂದು ಗೀತೆ ಆದ್ಮೇಲೆ ನಾವು ನೀವೆಲ್ಲ ನೋಡಿ. ಹಲೋ ಭಕ್ತನಾಗೋ ಮನ ಭವಿತನ ಕಳೆದು, ಭಕ್ತನಾಗೋ ಮನ ಭವಿತನ ಕಳೆದು, ಭವಿತನ ಕಳೆದು, ಮುಕ್ತನಾಗೋ ಮನ ಪುಂಡರ ಬೆರೆದು, ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು, ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು, ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು, ಪುಂಡಲಿಂಗರ ಬೆರೆದು, ಪುಂಡಲಿಂಗರ ಬೆರೆದು, ಭಕ್ತನಾಗೋ ಮನ ಭವಿತನ ಕಳೆದು. ಅಂಗಗುಣ ಅಳಿದೋ ಲಿಂಗ ಗುಣ ತಿಳಿದೋ, ಅಂಗಗುಣ ಅಳಿದೋ ಲಿಂಗ ಗುಣ ತಿಳಿದು, ಸಂಗ ಶರಣರ ನಾಡಿನೋಳು ತಾನೆರೆದು, ನಿನ್ನಯ ನಿಜದ ನಿಲುವನ್ನೇ ಅರಿದು, ನಿನ್ನಯ ನಿಜದ ನಿಲುವನ್ನೇ ಅರೆದು, ನಾನೇನೆಂಬ ಭೇದ ಮರೆವೆಯ ಹರಿದು, ನಾನೇನೆಂಬ ಭೇದ ಮರಿವೆಯ ಹರಿದು, ಮರಿವೆಯ ಹರಿದು, ಮರಿವೆಯ ಹರಿದು, ಭಕ್ತನಾಗೋ ಮನ ಭವಿತನ ಕಳೆದು, ಭಕ್ತನಾಗೋ ಮನ ಭವಿತನ ಕಳೆದು. ತನುಗುಣ ತಾನೇ ಭವಿತನಹುದು, ಮನಗುಣ ತಾನೇ ಮಂಗನಾಗಿಹುದು, ತನುಗುಣ ತಾನೇ
ಭವಿತನಹುದು ಮನಗುಣ ತಾನೇ ಮಂಗನಾಗಿವದು ಧನಗುಣ ತಾನೇ ಮರುವೆಯೊಳಿಹುದು ಧನಗುಣ ತಾನೇ ಮರುವೆಯೊಳಿಹಿದು ತನು ಮನ ಧನಗಳು ಕಳೆದು ಉಳೆದು ತನು ಮನ ಧನಗಳು ಕಳೆದು ಉಳಿದು ಕಳೆದು ಉಳಿದು ಕಳೆದು ಉಳಿದು ಭಕ್ತನಾಗೋ ಮನ ಭವಿತನ ಕಳೆದು ಕಾಯಕ್ಕೆ ಅಂಟಿದ ಕತ್ತಲೆಯ ಕಳೆದು ಕಾಯಕ್ಕೆ ಅಂಟಿದ ಕತ್ತಲೆಯ ಕಳೆದು ಜೀವಕ್ಕೆ ಅಂಟಿದ ಮರೆವೆಯ ಹರಿದು ಜೀವಕ್ಕೆ ಅಂಟಿದ ಮರೆವೆಯ ಹರಿದು ವರಗುರು ಪುಂಡರ ಪಾದದಿ ಬೆರೆದು ಪಾದದಿ ಬೆರೆದು ಪಾದದಿ ಬೆರೆದು ಭಕ್ತನಾಗೋ ಮನ ಭವಿತನ ಕಳೆದು ಭವಿತನ ಕಳೆದು ಕಾಯಪುರಗೊಳಸಾರ ಕೈವಲ್ಲ ನೋಡು ಪುಂಡಲಿಂಗ ಪುಂಡಲಿಂಗ ಕಾಯಪುರಗೊಳಸಾರ ಕೈವಲ್ಲ ನೋಡು ಕರುಣಾಮೂರುತಿ ಪುಂಡಲಿಂಗನ ಕೂಡು ಕರುಣಾಮೂರುತಿ ಪುಂಡಲಿಂಗನ ಕೂಡು ಕೂಸು ಪುಂಡಲಿಂಗ ಪ್ರಭುದೇವ ಹಾಡು ಕೂಸು ಪುಂಡಲಿಂಗ ಪ್ರಭುದೇವ ಹಾಡು ಪ್ರಭುದೇವನ ಹಾಡು ಪ್ರಭುದೇವನ ಹಾಡು ಭಕ್ತನಾಗೋ ಮನ ಭವಿತನ ಕಳೆದು ಭಕ್ತನಾಗೋ ಮನ ಭವಿತನ ಕಳೆದು ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು ಮುಕ್ತನಾಗೋ ಮನ ಪುಂಡಲಿಂಗರ ಬೆರೆದು ಪುಂಡಲಿಂಗರ ಬೆರೆದು ಭಕ್ತನಾಗೋ ಮನ ಭವಿತನ ಕಳೆದು ಭವಿತನ ಕಳೆದು ಭವಿತನ ಕಳೆ ಶಿವಸ್ವಾಂಬ ಜೈ ನಮಃ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ ಸದಾಕಾಲ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತ ಗುಳಸಾರ ಗ್ರಾಮವನ್ನ ಸುಕ್ಷೇತ್ರವನ್ನಾಗಿ ಮಾಡಿ ಸುಕ್ಷೇತ್ರ ಗುಳಸಾರದ ಶ್ರೀ ಮಹಾಮಠದೊಳಗೆ ಸದಾಕಾಲ ಭಕ್ತರನ್ನ ಉದ್ಧಾರ ಮಾಡುತ್ತ ದಾಸೋಹನ ನೀಡುತ್ತ ಪ್ರಭುವಿನ ಸ್ಮರಣೆಯನ್ನ ಮಾಡಿಕೊಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕಾಲವನ್ನು ಕಳೆಯುತ್ತಿರ್ತಾರೆ. ಸದಾಕಾಲ ಭಗವಂತನ ಸ್ಮರಣೆ ಪ್ರಭುವಿನ ಸ್ಮರಣೆಯನ್ನು ಮಾಡಿಕೊಂತ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗೆ ಇರುವಾಗ ಎಂಥ ಪುಣ್ಯ ಪುರುಷರಂದ್ರೆ ಸಾಕ್ಷಾತ್ ಪಂಡರಾಪುರದ ವಿಠ್ಠಲನ ದರ್ಶನವನ್ನ ಗಣಗಾಪುರದ ದತ್ತಾತ್ರೇಯನ ದರ್ಶನವನ್ನ ಸದಾಕಾಲ ಗುಳಸಾರ ಗ್ರಾಮದೊಳಗೆ ಇದ್ದ ಸ್ಮರಣೆ ಮಾಡಿದ್ರ ಸಾಕ್ಷಾತ್ ಪಂಡರಾಪುರದ ವಿಠ್ಠಲ ಸಾಕ್ಷಾತ್ ಪಂಡರಾಪುರದ ವಿಠ್ಠಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇ ದರ್ಶನವ ನೀಡಿದಂಥ ಪುಣ್ಯ ಪುರುಷರು ಇದ್ದಲ್ಲೇ ಪ್ರಭುವಿನ ಸ್ಮರಣೆ. ಅಂಥ ಪುಣ್ಯ ಪುರುಷರು ಸದಾಕಾಲ ಭಗವಂತನ ಧ್ಯಾನ ಸ್ಮರಣೆಯನ್ನು ಮಾಡುತ್ತ ಕಾಲ ಕಳೆಯುವಾಗ ಹೊಲದೊಳಗ ಎಂಥ ಮನಸ್ಸು ನೋಡ್ರಿ ಅವ್ರದ್ದು. ಯಾವುದು ನಮ್ದದ ಅದಷ್ಟೇ ನಮ್ಮ ಪಾಲಿಗಿರ್ತದ,
ಯಾವುದಲ್ಲ ಅದು ನಮ್ಮ ಪಾಲಿಗೆ ಇರೋದಿಲ್ಲ ಅನ್ನೋದಕ್ಕೆ ತಾಜಾ ಉದಾಹರಣೆ ಸದ್ಗುರು ಪುಂಡಲಿಂಗ ಶಿವಗಳ ಒಂದು ಪವಾಡ. ಹೊಲದೊಳಗ ಗೋಧಿ ಬಿತ್ತಿರ್ತಾರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಬಹಳ ಭೂಮಿಯನ್ನು ಹದ ಮಾಡಿ ಭೂಮಿ ತಾಯಿಯನ್ನು ನಂಬಿ ಗೋಧಿ ಬಿತ್ತಿರ್ತಾರ. ಬಹಳ ಸುಂದರವಾದಂಥ ಚಂದವಾದಂಥ ಗೋಧಿ ಬೆಳೆ ಆ ವರ್ಷ ಬಹಳ ಸುಂದರವಾಗಿ ಹೊಲಸಾಗಿ ಬೆಳೆದು ಎಲ್ಲರ ಕಣಿಗೆ ಆನಂದ ಸಂತೋಷ ನೀಡಾಗತ್ತದ. ಮುಂದೆ ಬೆಳೆದಂಥ ಗೋಧಿ ಒಣಗಿದ ಮೇಲೆ ಕೊಯ್ದು ಅದನ್ನು ಬಡಿದು ರಾಶಿ ಮಾಡಿದ್ರೆ ಈಗೆಲ್ಲ ಯಂತ್ರಗಳದವ್ರಿಗೆ ಯಾರು ಕೊಯ್ಯೋರ್ನೂ ಇಲ್ಲ, ಬಡಿಯೋರ್ನೂ ಇಲ್ಲ, ತೋರೋರ್ನೂ ಇಲ್ಲ. ಎಲ್ಲ ಶಾರ್ಟ್ಕಟ್. ಅವಾಗ 4 ದಿನ ಕಣದಾಗ ಮಲ್ಕೊಂಡು ಜ್ವಾಳ ತೊಗರಿ ಗೋಧಿ ರಾಶಿ ಮಾಡ್ಕೊಂಡು ಮನೆಗೆ ತೊಗೊಂಡು ಬರ್ತಿದ್ರು. ಮತ್ತು ಹೊಲದಾಗ ಕಣ ಹಾಕ್ಯಾರ. ಕಣದಾಗ ರಾಶಿ ಅದ ಅಂದ್ರೆ ಆ ಹೊಲದ ಸುತ್ತಮುತ್ತ ಎಲ್ಲೆಲ್ಲಿ ಗುಡಿಗಳದವ, ದೇವರುಗಳದಾರ, ಅಲ್ಲೆಲ್ಲ ಹೋಗಿ ನೈವೇದ್ಯ ಕೊಟ್ಟು ನಿಮ್ಮ ಆಶೀರ್ವಾದದಿಂದ ಈ ವರ್ಷ ನಾನು ಹೊಲದಾಗ ಚಲೋ ಬೆಳೆ ಬಂದದ, ಹಿಂಗೆ ವರ್ಷ ವರ್ಷ ಚಲೋ ಬೆಳೆ ಕೊಡ್ರಿ ಅಂಥೇಳಿ ಎಲ್ಲ ದೇವರಿಗೆ ಬೇಡ್ಕೊಳ್ತಿದ್ರು. ಬೇಡ್ಕೊಂಡು ಎಲ್ಲ ದೇವರಿಗೆ ನೈವೇದ್ಯ ಕೊಟ್ಟು ಆ ರಾಶಿ ಪೂಜೆ ಮಾಡಿ ತುಂಬಿಕೊಂಡು ಮನೆಗೆ ಬರ್ತಿದ್ರು. ಅವಾಗ ಎಲ್ಲ ಅಪರೂಪ. ಈಗ 3-4 ದಿನ ಕಣದಾಗ ಇರೋದನ್ನು ತಪ್ಪ್ಯದ, ಈಗ ಹೊಲದಾಗ ಇರೋದನ್ನು ತಪ್ಪ್ಯದ. ಮಷಿನ್ಗಳೇ ಬಂದವ ಈಗ. ನಾನು ನೋಡಿದ ಮಟ್ಟಿಗಂತೂ ಎಷ್ಟು ಮಷಿನ್ ಜ್ವಾಳ ಕೊಯ್ಯೋದು ಒಂದೇ ಬರಲಾಗ್ಯದ, ಎಲ್ಲ ಅದನ್ನೂ ಬರ್ತದೋ. ಹತ್ತಿ ಮಷೀನು ನೋಡ್ದಂಗೆ ಆಗ್ಯದ, ತೊಗರಿದು ಗೋಧಿದು ನೆಲ್ಲಿಂದ ಎಲ್ಲ ನೋಡಿನಿ. ಜ್ವಾಳ ಒಂದೇ ರೀ, ಚಂದ ಕೊಯ್ದು ತೆನಿ ಮುರಿದು ಅವ್ರು ರಾಶಿ ಮಾಡಕತ್ತಾರೆ. ಗೋಧಿ ಬೆಳೆದಿತ್ತು ಬಹಳ ಸುಂದರವಾಗಿ. ಗೋಧಿ ಕೊಯ್ದು ಸೂಡು ಕಟ್ಟಿ ಅವನು ಬಡಿದು ರಾಶಿ ಮಾಡಿ 10 ಮಂದಿ ಕೈಯೊಳಗ ಆಳುಗಳು ಕೆಲಸ ಮಾಡುವಂಥವ್ರು. ಅವ್ರಿಗೆ ಕರ್ಕೊಂಡು ಬಹಳ ಸುಂದರವಾಗಿ ಬೆಳೆದಂಥ ಗೋಧಿಯನ್ನು ರಾಶಿ ಮಾಡಿ ಚೀಲಗಳಿಗೆ ತುಂಬ್ಯಾರ. ಇನ್ನೂ ಒಂದಿಷ್ಟು ತುಂಬಬೇಕಾಗಿತ್ತು, ಒಂದಿಷ್ಟು ಚೀಲದೊಳಗೆ ತುಂಬ್ಯಾರ. ಆವಾಗ ಕೆಲಸ ಮಾಡುವಂಥ ಎಲ್ಲರಿಗೆ ಹಸುವಾಗುತ್ತದೆ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ, ಅಪ್ಪ ಶಿವಯೋಗಿಗಳೇ, ಗುರುಗಳೇ, ಸದ್ಗುರುಗಳೇ, ಹಸುವಾಗ್ಯದ, ಊಟ ಮಾಡಿ ಬಂದು ಮತ್ತೆ ಚೀಲಗಳು ತುಂಬಮ್ಮಿ ಅಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಆ ಹೊಲದೊಳಗೆ ಬಂದು ಗೋಧಿಯನ್ನು ತುಂಬುವಂಥ ಎಲ್ಲ ಕೆಲಸ ಮಾಡುವಂಥ ಕಾಯಕ ಜೀವಿಗಳಿಗೆ ಆಯ್ತು ಊಟ ಮಾಡಿ ಬರ್ರಿ ಅಂಥೇಳಿ ಅಪ್ಪಣೆಯನ್ನು ಕೊಟ್ಟಾಗ ಎಲ್ಲರೂ ಊಟ ಮಾಡಕ್ಕಂಥೇಳಿ ಬರ್ಲಾಗತ್ತಾರ ಊರೊಳಗ. ಮತ್ತು ಯಾರಾದರೂ ಒಬ್ಬರು ಕಣದ ಹತ್ರ ಗೋಧಿ ಹತ್ರ ಇರಬೇಕಲ್ಲ. ಶರಣಪ್ಪ ಅನ್ನುವಂಥ ಚಮ್ಮಾರನವನು ವ್ಯಕ್ತಿ, ಸದ್ಭಕ್ತ ಕಾಯಕ ಜೀವಿ. ಅವನು ಆ ಗೋಧಿ ರಾಶಿ ಮಾಡುವಾಗ, ಗೋಧಿ ಚೀಲ ತುಂಬುವಾಗ ಅವನು ಅಲ್ಲಿ ಕಾಯಕ ಮಾಡ್ತಿದ್ದ. ಅವನಿಗೆ ನೋಡಪ್ಪ ಶರಣಪ್ಪ, ನೀ ಇಲ್ಲೇ ಇದ್ದು ಗೋಧಿ ಕಣದಾಗಿದ್ದು ಈಗ ಗೋಧಿ ಚೀಲ ತುಂಬಿಟ್ಟಾರ, ಅವನು ಕಾಯಿ, ಅವ್ನು ನೋಡ್ಕೊಂತ ನೀ ಇಲ್ಲಿರು, ನಾವು ಊಟ ಮಾಡಿ ಬಂದ್ಮೇಲೆ ಮತ್ತೆ ನೀ ಹೋಗಕತ್ತಿ ಅಂತೇಳಿ ಅವನಿಗೆ ಎಲ್ಲಿ ಕಣದಾಗ ಏನು ಗೋಧಿ ತುಂಬಿಟ್ಟಿದ್ರಲ್ಲ ಅಲ್ಲೇ ಕುಂದ್ರಿಸಿ ಇವರೆಲ್ಲ ಊಟ ಮಾಡಕ್ಕೆ ಮನೆಗೆ ಬಂದು. ಮೊದಲೇ ವಯಸ್ಸಾಗಿತ್ತು ಅವನಿಗೆ ಶರಣಪ್ಪಗ. ಮೇಲಾಗಿ ಕಾಯಕ ಮಾಡಿದ್ದ, ಗೋಧಿ ಕೊಯ್ದಿದ್ದ, ಬಡ್ದಿದ್ದ, ರಾಶಿ ಮಾಡಿದ್ದ, ಚೀಲ ತುಂಬಾಕ ಕೈಗೆ ಕಾಯಿಗೆ ಎಲ್ಲರಿಗೂ ಸಂಗಟ ಕಾಯಕವನ್ನ ಮಾಡಿದ ಕಾಯಕ ಜೀವಿ. ಅವನ ದಣದಿದ್ದ, ಮೇಲಾಗ ವಯಸ್ಸಾಗಿತ್ತು. ಕುಳಿತಲ್ಲೇ ಏನಾಗ್ಯದ, ದುಡ್ದಂಥ ಮನುಷ್ಯಾಗ ಕುಂತಲ್ಲೇ ನಿದ್ದೆ ಬಂದು ಬಿಡ್ತದ್ರ ಅವನಿಗೆ. ಯಾಕ ಹೈರಾಣಾಗಿರ್ತಾನ, ಕುಳಿತಲ್ಲೇ ಅಲ್ಲೇ ನಿದ್ದೆಗೆ ಬಂದು ಜಾರಿ ಬಿಡ್ತಾನೆ. ಗೋಧಿ ಕಣದಾಗ ಗೋಧಿ ಕಾಯಕಂತೇಳಿ ಶರಣಪ್ಪ ಕುಂತಾನ. ಅವನಿಗೆ ನಿದ್ದೆ ಬಂದು ದಣದಿದ್ದ, ಕೆಲಸ ಮಾಡಿ ದಣದಾನ, ಹೈರಾಣಾಗ್ಯಾನ, ಕಷ್ಟಪಟ್ಟಾನ, ದುಡ್ದಾನ, ಕುಳಿತಲ್ಲೇ ನಿದ್ದೆಗೆ ಜಾರಿ ಹೋಯ್ತು. ಅಂದ್ರೆ ನಿದ್ದೆ ಬಂದ್ಬಿಡ್ತಾನೆ. ಕುಳಿತಲ್ಲೇ ಉಳ್ದ, ಮಲ್ಕೊಂಡು ಬಿಟ್ಟಾನ. ಜೋರು ನಿದ್ದೆ ಹತ್ಯದ. ಒಂದು 4-6 ಜನ ಕಳ್ಳರು ಹೊಂಚಾಕೊಂಡೇ ಕೂತಿದ್ರು. ಅವರು ಇವ ಯಾವಾಗ ಮಲ್ಕೋತಾನ, ನಾವು ಯಾವಾಗ ಈ ಚೀಲ ತುಂಬಿದ ಗೋಧಿ ಕಳು ಮಾಡೀವಿ ಅಂತೇಳಿ
ಈ ಶರಣಪ್ಪನಿಗೆ ನಿದ್ದೆ ಹತ್ತೋದೇ ತಡ ನಿದ್ರಿ ಒಳಗ ಮೈಮರೆತ ನಿದ್ರಿ ಮಾಡಗತ್ತಾನ ಹೊಂಚ ಹಾಕೊಂಡು ಕುಳಿತಂತ ಈ ಕಳ್ಳರೆಲ್ಲ ಏನು ಮಾಡ್ತಾರ, ಗೋಧಿ ಚೀಲಗಳನ್ನು ಹೊತ್ಕೊಂಡು ಕಳತನ ಮಾಡ್ಕೊಂಡು ಹೋಗೇ ಬಿಟ್ಟು ಮಲ್ಕೊಂಡಿದ್ದ ಶರಣಪ್ಪ ಎಚ್ಚರಾಗಿ ಕಣ್ಣು ತೆರೆದು ನೋಡ್ತಾನ. ಕಣದಾಗ ತುಂಬಿರುವಂತ ಗೋಧಿ ಚೀಲ ಒಂದೂ ಇಲ್ಲ. ಯಪ್ಪ ನಾ ಹ್ಯಾಂಗ ಮಾಡ್ಲಿ, ಸದ್ಗುರು ಪುಂಡಲಿಂಗ ಶಿವಯೋಗಿನ ಹ್ಯಾಂಗ ಮಾಡ್ಲಿ, ಸದ್ಗುರುವೇ ನೀನೇ ಕಾಪಾಡಬೇಕು ಅಂತೇಳಿ ಹೆದರದಂತ ಹೃದಯದೊಳಗ ಡಬ ಡಬ ಏನಾಗುತ್ತದೋ ಎಂತಾಗುತ್ತದೋ ಏನಂತಾರೋ, ನಾ ಹ್ಯಾಂಗ ಮಾಡ್ಲಿ, ಈ ನಿದ್ದೀರ ನನಗೆ ಯಾಕೆ ಬಂತು, ನಾ ಯಾಕೆ ಮೈ ಮರೆತು ಮಲ್ಕೊಂಡ, ನಾ ಹ್ಯಾಂಗ ಮಾಡ್ಲಿ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಹೋಗಿ ನಾ ಏನಂತ ಉತ್ತರ ಕೊಡ್ಲಿ, ಅವ್ರ ಹತ್ರ ನಾ ಹೇಳಿದಾಗ ಅವ್ರು ಏನಂತಾರ ಅಂತೇಳಿ ಭಯದಿಂದ ಹೃದಯ ಅನ್ನೋದು ಬಡಿತಿತ್ತು, ಢವ 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 ಅಂತಿತ್ತು. ಹೆದರ್ಕೊಂತ ಅಂಜುಕೊಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮನೆಗೆ ಬಂದಾನ ಶರಣಪ್ಪ. ಅಪ್ಪ ಪುಂಡಲಿಂಗ ಶಿವಯೋಗಿಗಳೇ, ಯಪ್ಪ ಪುಂಡಲಿಂಗ ಶಿವಯೋಗಿಗಳೇ ಅಂತೇಳಿ ಅವ್ರ ಮನೆ ಮುಂದೆ ಬಂದು ಬಾಗಿ ಹತ್ರ ನಿಂತಿಮ ಶರಣಪ್ಪ ಹೋದ್ರಕತ್ರ ಒಳಗಿರುವಂತ ಪುಂಡಲಿಂಗ ಶಿವಯೋಗಿಗಳು ಯಾರವರು ಕರೆಯಾಗತ್ತಿರಲ್ಲ, ಯಾರವರು ಕೂಗಾಗತ್ತಿರಲ್ಲ ಅಂತೇಳಿ ಹಿಂಗ ಮನೆ ಒಳಗಿಂದ ಹೊರಗೆ ಬಂದು ನೋಡತನ ಶರಣಪ್ಪ ಬಂದು ಎದುರಿಗೆ ನಿಂತಾನ. ಯಾಕಪ್ಪ ಶರಣಪ್ಪ, ಗೋಧಿ ಕಾಯಕಂತೇಳಿ ನೀನು ಗೋಧಿ ಕಣದಾಗ ಬಿಟ್ಟು ಬಂದಿದೀವಲ್ಲೋ, ಯಾಕೆ ಮನೆಗೆ ಬಂದಿದೆ, ಏನಾಗ್ಯದ, ಯಾಕೆ ಮನೆಗೆ ಬಂದಿದೆ, ಗೋಧಿ ಕಣದಾಗಿದ್ದು ಗೋಧಿ ಕಾಯದ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದೆ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕೇಳಿದ್ರ, ಯಪ್ಪ ನನ್ನಿಂದ ತಪ್ಪಾಗ್ಯದ ಕ್ಷಮ ಮಾಡ್ರಿ, ಆದರೂ ಕೂಡ ನಿಮ್ಮ ಮುಂದೆ ಸುಳ್ಳು ಹೇಳಂಗಿಲ್ಲ, ನಿಮ್ಮ ಮುಂದ ನಡೆದಂತ ವೃತ್ತಾಂತವನ್ನೇ ನಡೆದಂತ ಕಥೆಯನ್ನೇ ನಾನು ಹೇಳಬೇಕಾಗ್ತದ, ನಾ ಸುಳ್ಳು ಹೇಳೋದಿಲ್ಲ ಪ್ರಭುವೇ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇ, ನೀವು ನನಗೆ ಗೋಧಿ ಕಣದಾಗ ಗೋಧಿ ಕಾಯಕ ಹಚ್ಚಿ ಬಂದ್ರಿ, ನಿದ್ದೆ ಅನ್ನುವಂಥದ್ದು ನನಗೆ ಆವರಿಸಿಕೊಂಡು ದಣಿವಾಗಿ ಹೈರಾಣಾಗಿ ದುಡಿದಿದ್ದಕ್ಕ ನಿದ್ರಿ ಅನ್ನುವಂಥದ್ದು ನನಗೆ ಆವರಿಸಿಕೊಂಡು ಅಲ್ಲೇ ಕಣದಾಗ ಮೈ ಮರೆತ ಮಲ್ಕೊಂಡಿದ್ರಪ್ಪ. ಜೋರು ನಿದ್ದೆ ಹತ್ತಿತ್ತು, ನನಗ ಜೋರ ನಿದ್ದೆ ಹತ್ತಿತ್ತು, ಮೈ ಮರೆತ ನಿದ್ದೆ ಮಾಡಕತ್ತಿದ್ದ. ಯಾರೋ ಕಳ್ಳರು ಬಂದು ಗೋಧಿ ಕಣದಾಗಿನ ಚೀಲ ತುಂಬಿಟ್ಟಂತ ಗೋಧಿ ಕಳತನ ಮಾಡಿಕೊಂಡು ಹೋಗ್ಯಾರ್ರಿಪ್ಪ. ಕ್ಷಮ ಮಾಡ್ರಿ, ನನ್ನಿಂದ ತಪ್ಪಾಗ್ಯದ, ನಾ ನಿದ್ದೆ ಮಾಡಬಾರ್ದಾಗಿತ್ತು, ನಾ ಎಚ್ಚರ ಇರಬೇಕಾಗಿತ್ತು, ನಾ ಗೋಧಿ ಕಣದಾಗ ಕುಂತು ಗೋಧಿ ಕಾಯ್ಬೇಕಾಗಿತ್ರಪ್ಪ. ಆದ್ರ ನಿದ್ದೆ ದುಡದ ಹೈರಾಣಾಗಿದ್ದಕ್ಕ ನಿದ್ದೆ ಹತ್ತಿದ ತಪ್ಪಿಗಾಗಿ ಇವತ್ತು ಗೋಧಿ ಕಳತನ ಮಾಡ್ಕೊಂಡು ಹೋಗ್ಯಾರಪ್ಪ. ಕ್ಷಮ ಮಾಡ್ರಿ ಅಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಹುಚ್ಚ ಎಟ್ಟು ಹೆದರಿದೆಯಲ್ಲೋ ನೋಡ್ರಿ ಅವ್ರು ಹೇಳಂತ ಮಾತು, ಹುಚ್ಚ ಎಟ್ಟು ಹೆದರಿದೆ, ಹೋದ್ರು ಹೋಗಲಕ್ಕ ಬಿಡು, ಅದ್ರ ಮ್ಯಾಲ ನಮ್ಮ ಹೆಸರಿಲ್ಲ, ಅವ ಯಾರು ಅವ್ರಿಗೆ ಹೋಗಿ ಮುಟ್ಟ್ಯಾವ, ಇಟ್ಟಕ್ಕೆ ನೀ ಯಾಕೆ ಅಂಜಕೋತ ಚಿಂತೆ ಮಾಡಕತ್ತಿದೋ, ಬಾ ಬಾ ಅಂತೇಳಿ ಹತ್ರ ಕರೆದು ಕುಂದರ್ಸ್ಕೊಂಡು ನೋಡ್ರಿ ಅವ್ರು ಎದಕ್ಕೆ ಮಹಾತ್ಮರಾದ್ರಂದ್ರ ಎಲ್ಲರನ್ನ ಒಪ್ಪಿಕೊಂಡ್ರು. ಅದಕ್ಕ ಸೂರ್ಯ ಚಂದ್ರರ ತನಕ ಜಗತ್ತಿನೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಾಗಿ ಮೆರೆಯಕತ್ತಾರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ತಂದೆ ಎನ್ನಲೋ ನಿನ್ನ ತಾಯಿ ಎನ್ನಲೋ, ಅಣ್ಣ ತಮ್ಮ ಬಂಧು ಬಳಗ ನೀನೆ ಎನ್ನಲೋ, ತಂದೆ ಎನ್ನಲೋ ನಿನ್ನ ತಾಯಿ ಎನ್ನಲೋ, ಅಣ್ಣ ತಮ್ಮ ಬಂಧು ಬಳಗ ನೀನೆ ಎನ್ನಲೋ, ತಂದೆ ತಾಯಿಯಂತೆ ಎಲ್ಲ ಸಲುಹಿತಲಿರುವಿ, ಅಣ್ಣ ತಮ್ಮರಂತೆ ಎಲ್ಲ ಕಾಯುತ್ತಲಿರುವಿ, ಸಕಲ ಜೀವರಾಶಿಯಲ್ಲಿ ನೀನೆ ತುಂಬಿರಿ, ಸಣ್ಣ ಕನವ ಕಾಯುವಿ ಎನ್ನ ಮನವ ಕಾಯುವಿ. ಪುಂಡಲಿಂಗ ಪ್ರಭುವೆ ನಿನ್ನ ಹೇಗೆ ಕರಿಗದಿ, ನಿನ್ನ ದಿವ್ಯ ಶಕ್ತಿ ನಾನು ಹೇಗೆ ಅಳಿಯಲಿ, ನಾನು ಹೇಗೆ ಅಳಿಯಲಿ. ಯಾಕೆ ಚಿಂತೆ ಮಾಡ್ತೇವ ಶಂಕರಪ್ಪ, ಚಿಂತೆ ಮಾಡಬೇಡ ಶರಣಪ್ಪ, ಅಳಬೇಡ ಅಂಜಬೇಡ, ಹೋದ್ರು ಹೋಗಲಕ್ಕ
ನಿನ್ನ ಜೀವ ಅಂತೂ ಅದಲ್ಲ ಸಾಕು, ಗೋಧಿ ಒಯ್ದರು ಒಯ್ಯಲಕ್ಕ ನಿನಗೇನು ಮಾಡಿಲ್ಲ, ಲೋಯಪ್ಪ ಬಾ ಕೂಡ್ಬಾ ಅಂಥೇಳಿ ಅವನಿಗೆ ಕುಂದುರಿಸಿ ಅವರ ಧರ್ಮಪತ್ನಿ ಭಾಗಮ್ಮ ತಾಯಿಯವರಿಗೆ ಕರೆದಂತಾರಂತ. ಶರಣಪ್ಪ ದಣದು ಬಂದಾನ. ಶರಣಪ್ಪ ಕಣದಾಗ ಹೈರಾಣಾಗಿ ದುಡಿದು ಕಷ್ಟಪಟ್ಟು ಬಂದಾನ. ಒಂದಿಷ್ಟು ಚಾ ಮಾಡು ಅಂಥೇಳಿ ಧರ್ಮಪತ್ನಿಯವರು ಭಾಗಮ್ಮ ತಾಯಿಯವರಿಗೆ ಹೇಳಿದಾಗ ಭಾಗಮ್ಮ ತಾಯಿಯವರು ಚಾ ಮಾಡಿಕೊಂಡು ತಂದು ಕೊಟ್ಟಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಏ ಶರಣಪ್ಪ ಚಿಂತೆ ಮಾಡಬೇಡು, ಹೋದ್ರು ಹೋಗಲಕ್ಕ, ಮತ್ತ ಬೆಳೆಮಿ, ಮತ್ತ ಬಿತ್ತಾಮಿ, ಮತ್ತ ರಾಶಿ ಮಾಡಾಮಿ, ಚಿಂತೆ ಮಾಡಬೇಡ. ಅದ್ರ ಮ್ಯಾಲ ನಮ್ಮ ಹೆಸರು ಇದ್ದಿದ್ದಿಲ್ಲ, ಯಾರ ಹೆಸರದವ ಅವ್ರು ತಗೊಂಡು ಹೋಗ್ಯಾರ, ನೀ ಚಿಂತೆ ಮಾಡಬೇಡ ಯಪ್ಪ ಅಂಥೇಳಿ ಅವನಿಗೆ ಸಮಾಧಾನ ಮಾಡಿ ಚಾ ಕುಡಿಸಿ, ಚಿಂತೆ ಮಾಡಬೇಡ ನಕ್ಕೊಂತ ಮನೆಗೆ ಹೋಗು ಅಂಥೇಳಿ ಅವನು ಬೆನ್ನು ತಟ್ಟಿ ಅವನಿಗೆ ನಗಸ್ಕೊಂತ ನಕ್ಕೊಂತ ಆನಂದದಿಂದ ಮನೆಗೆ ಕಳಿಸಿದಂತ ಪುಣ್ಯ ಪುರುಷರು ಮಹಾನ್ ಶಿವಯೋಗಿಗಳು, ಪುಂಡಲಿಂಗ ಶಿವಯೋಗಿಗಳು. ಯಾರವರು ಧ್ಯಾನ ಮಾಡ್ಯಾರ, ಯಾರವರ ಸ್ಮರಣೆಯನ್ನ ಮಾಡ್ಯಾರ, ಎಂದಿಗೂ ಕೂಡ ಅವರ ಬದುಕಿನೊಳಗ ಆರದ ನಂದಾದೀಪವಾಗಿ ಬೆಳಕು ನೀಡಿದಂಥ ಪುಣ್ಯ ಪುರುಷರು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಸುಮ್ಮನೆ ಹೇಳ್ತೀನಿ, ಅವರು ಪುರಾಣದೊಳಗ ಬಂದದಂಥೇಳಿ. ಪುಣ್ಯ ದಂಪತಿಗಳು ಬಹಳ ಸುಂದರವಾಗಿ ಸದಾಕಾಲ ಸದ್ಗುರುಗಳು ಪುಂಡಲಿಂಗ ಶಿವಯೋಗಿಗಳ ಮೇಲ ಅಪಾರವಾದಂಥ ಭಕ್ತಿ, ನಂಬಿಕೆ, ಶ್ರದ್ಧೆಯನ್ನು ಇಟ್ಟುಕೊಂಡು ಸದಾಕಾಲ ಹ್ಯಾಂಗ ಪುಂಡಲಿಂಗ ಶಿವಯೋಗಿಗಳು ಪ್ರಭುವಿನ ಸ್ಮರಣೆಯನ್ನು ಮಾಡ್ತಿದ್ರು, ಹಾಗೆ ಪುಣ್ಯ ದಂಪತಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಧ್ಯಾನ ಮಾಡಿಕೊಂತ ತಿಂಗಳಾಗತ್ತಿದ್ದಿಲ್ಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಹೋಗಿ ಸದ್ಗುರುಗಳ ಸೇವೆಯನ್ನ ಮಾಡುತ್ತಾ ಅಲ್ಲಿ ಬಂದಂಥವರಿಗೆ ದಾಸೋಹದೊಳಗ ಅನ್ನದಾನವನ್ನ ಮಾಡುತ್ತಾ ಭಗವಂತನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆಯನ್ನ ಮಾಡುತ್ತಾ ಸುಂದರವಾದಂಥ ಸಂತೋಷದ ಜೀವನವನ್ನು ಕಳೀತಿದ್ರು ಪುಣ್ಯ ದಂಪತಿಗಳಾಗಿರುವಂತ ಬಸಪ್ಪ ಭೀಮಪ್ಪ ಗೆಜ್ಜೆ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಭೌರಮ್ಮ ಬಸಪ್ಪ ಗೆಜ್ಜಿಯವರು. ಈ ಪುಣ್ಯ ದಂಪತಿಗಳು ಬಸಪ್ಪ ಗೆಜ್ಜಿಯವರು, ಅವರ ಧರ್ಮಪತ್ನಿ ಭೌರಮ್ಮ ಗೆಜ್ಜಿಯವರು ಸದಾಕಾಲ ಸದ್ಗುರುಗಳು ಪುಂಡಲಿಂಗ ಶಿವಯೋಗಿಗಳ ಧ್ಯಾನ ಮಾಡಿಕೊಂತ ಕ್ರಿಯಾಶೀಲರು, ಧರ್ಮವಂತರು, ಆಚಾರ ವಿಚಾರವಂತರು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತೋರಿಸಿಕೊಟ್ಟಂತ ನಡೆಸಿಕೊಡುವಂತ ಭಕ್ತಿ ಮಾರ್ಗದೊಳಗ ನಡ್ಕೊಂತ ಜೀವನ ಅನ್ನುವಂಥದ್ದು ಭಗವಂತನ ಸೇವೆಗಾಗಿ, ಗುರುವಿನ ಸೇವೆಗಾಗಿ ಈ ಶರೀರವು ಭಗವಂತನ ಸ್ಮರಣೆಗಾಗಿ ಈ ಲೋಕದಲ್ಲಿ ನಮ್ಮ ಶರೀರವು ಅನ್ನುವಂಗ ಜೀವನ ಮಾಡ್ತಿದ್ರು ಬಸಪ್ಪ ಗೆಜ್ಜಿ ಹಾಗೂ ಅವರ ಧರ್ಮ ಪತ್ನಿ ಭೌರಮ್ಮ ಗೆಜ್ಜಿ. ಗುಳಸಾರಕ್ಕೆ ಹೋಗ್ಯಾರ ಪುಣ್ಯ ದಂಪತಿಗಳು. ಆ ಪ್ರಭುವಿನ ಕರುಣೆ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕರುಣೆ ಆಶೀರ್ವಾದ ಇದ್ರೆ ಹೆಂಗಾಗ್ತದ, ಎಂಥ ಪುಣ್ಯ ಒದಗಿ ಬರ್ತದ ನಮಗ ಅನ್ನೋದು ಹೇಳ್ತೀನಿ ನಾನು ನಿಮಗ. ಸುಕ್ಷೇತ್ರ ಗುಳಸಾರಕ್ಕೆ ಹೋಗಿ ಈ ಧರ್ಮ ಪತ್ನಿಯಾದಂಥ ಭೌರಮ್ಮ ಬಸಪ್ಪ ಗೆಜ್ಜಿಯವರು, ಅವರ ಪತಿದೇವರು ಬಸಪ್ಪ ಗೆಜ್ಜಿಯವರು ಹೋಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠದೊಳಗ ಗುಳಸಾರದೊಳಗ ಸೇವೆಯನ್ನು ಮಾಡ್ಕೊಂತ ಕಾಲ ಕಳೆಗತ್ತಾರ. ಪೂಜೆ ಪುನಸ್ಕಾರ ದಾಸೋಹದೊಳಗ ಸೇವೆಯನ್ನು ಮಾಡ್ಕೊಂತ ಕಾಲ ಕಳೆಯುವಾಗ ಒಂದು ಹುಣ್ಣಿಮೆ ದಿವಸ, ತಿಂಗಳಿಗೊಮ್ಮೆ ಒಂದು ಅಮಾಸೆ ಹುಣ್ಣಿ ಹೆಂಗೆ ಬರ್ತಾವ ನೋಡ್ರಿ, ತಿಂಗಳದಾಗ 15 ದಿವಸ. ಈಗ ಇವತ್ತು ಹುಣ್ಣಿ ಆಗ್ಯದ ಅಂದ್ರೆ 15 ದಿವಸ ಕಳೆದ್ರೆ ಮುಂದೆ ಅಮಾಸೆ ಬರ್ತದ, ಮುಂದೆ ಅಮಾಸೆ ಕಳೆದದಂದ್ರೆ 15 ದಿವಸ ಆದಮೇಲೆ ಹುಣ್ಣಿ ಬರ್ತದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠದೊಳಗೆ ಹೋಗಿ ಇವರು ಸೇವೆ ಮಾಡ್ತಿದ್ರು ಪುಣ್ಯ ದಂಪತಿಗಳು. ಮತ್ತ ಆ ಮಠದೊಳಗೆ ಎಂಥ ನಿಯಮಗಳಂದ್ರ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಪ್ಪಣೆ ಕೊಡೋ ತನಕ ಅವರು ಮುಂದೆ ಹೆಜ್ಜೆ ಇಡ್ತಿದ್ದಿಲ್ಲ ಪುಣ್ಯ ದಂಪತಿಗಳು. ಇರೋ ಅಂದ್ರ ಅದು ತಿಂಗಳಾಗಲಕ್ಕ, 6 ತಿಂಗಳಾಗಲಕ್ಕ, ವರ್ಷ ಆಗಲಕ್ಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಮಾಡ್ಕೊಂತ ಸೇವಾ ಮಾಡ್ಕೊಂತ ಗುಳಸಾರ ಮಠದೊಳಗೆ ಇರಬೇಕು.
ಏ ಬಸಪ್ಪ, ಏ ಬೌರಮ್ಮ, ಬರ್ರಿ, ಇನ್ನು ಸಾಕಿದ್ದಿದ್ದು ಸೇವೆ ಮಾಡಿದ್ದು, ಇನ್ನು ನಿಮ್ಮ ಊರಿಗೆ ಹೋಗ್ರಿ ಅಂದ್ರ ಕ್ಷಣ ಮಾತ್ರದೊಳಗ ಆಯ್ತು ಗುರುಗಳೇ ಅಂತೇಳಿ ಅಪ್ಪಣೆ ಪಡೆದು ಊರಿಗೆ ಹೋಗ್ತಿದ್ರು. ಅವರು ಹೇಳಲಾರ್ದೆ ಹೆಂಗ ಅಂತಾರ ನೋಡ್ರಿ, ಭಗವಂತನ ಇಚ್ಛಾ ಇರಲಾರ್ದೆ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಳಿಗಾಡಂಗಿಲ್ಲತ್ತ. ಅವನು ಆಜ್ಞೆ ಆಗ್ಬೇಕತ್ತ, ಆಜ್ಞೆ ಆಗತ್ತನ ಒಂದು ಹುಲ್ಲು ಕಡ್ಡಿನೂ ಅಳಿಗಾಡಂಗಿಲ್ಲ ಭೂಮಿ ಮೇಲೆ. ಹಂಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಪ್ಪಣೆ ಆಗೋ ತನಕ ಸದಾ ಸದ್ಗುರುವಿನ ಸೇವೆಯನ್ನ ಮಾಡುತ್ತಾ ಸುಕ್ಷೇತ್ರ ಗುಳಸಾರ ಮಠದೊಳಗ ಪುಣ್ಯ ದಂಪತಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆಯನ್ನ ಸೇವೆಯನ್ನ ಮಾಡ್ಕೊಂತ ಕಾಲ ಕಳೆಕತ್ತಾರ. ಒಂದು ಹುಣ್ಣಿಮೆ ದಿವಸ, ಅವತ್ತು ಹುಣ್ಣಿ ಇತ್ತಂತ. ಪುಣ್ಯ ದಂಪತಿಗಳು ಸೇವೆಯನ್ನು ಮಾಡುವಾಗ, ಸ್ಮರಣೆಯನ್ನು ಮಾಡುವಾಗ, ಹುಣ್ಣಿಮೆ ದಿವಸ ಬಹುತೇಕ ನಿಮಗೆಲ್ಲ ಗೊಳಸಾರ ಗ್ರಾಮವು ಕೂಡ ಬಹಳ ಸಮೀಪ. ಗೊಳಸಾರ ಗ್ರಾಮದೊಳಗಿರುವಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಠವನ್ನು ತಾವೆಲ್ಲ ನೋಡಿರಿ, ಮಠದೊಳಗೆ ಪ್ರಸಾದ ಮಾಡಿರಿ. ಬಹುತೇಕ ನಿಮಗದೆಲ್ಲ ಹೊಸದೇನಲ್ಲ, ಆದ್ರೆ ಆ ಸದ್ಗುರುಗಳ ಚರಿತ್ರೆ ಹೇಳಗತ್ತಿನಲ್ಲ ನನಗೆ ಹೊಸದ್ರಿ. ನಮಗೆ ಹೆಂಗಂದ್ರೆ ಬಹುತೇಕ ನಿನ್ನೆ ಶಿರ್ಷಾಡ್ದಪ್ಪವ್ರು ಅಂದ್ರಲ್ಲ, ಅವರು ಆಶೀರ್ವಚನದಾಗ ಏನಂದಾರ, ಪ್ರಥಮವಾಗಿ ಪುರಾಣನೇ ಇಷ್ಟು ಚಂದ ಹೇಳಕತ್ತಾರ ನಿರರ್ಗಳವಾಗಿ ಅಂತ ಅವ್ರು ಹೇಳ್ಯಾರ. ಅದು ನಮ್ಮ ಅಕ್ಷಯ ಅಣ್ಣವ್ರು ಯೂಟ್ಯೂಬ್ ಚಾನಲ್ನಾಗ ಅದು ಲೈವ್ನಾಗ ವಿಡಿಯೋ ಮಾಡ್ಯಾರ. ನಾವು ಅದನ್ನು ಸ್ಟೇಟಸ್ಗೆ ಹಾಕ್ಕೊಂಡಿವಿ ಮೊಬೈಲ್ದಾಗ. ಒಂದಿಷ್ಟು ಜನ ಫೋನ್ ಹಚ್ಚಿ ಕೇಳಕತ್ತಾರ, ಅಲ್ಲೋ ಪುರಾಣ ಹೇಳಕತ್ತ 10 ವರ್ಷ ಆಗ್ಯದ, ಇದ ಫಸ್ಟ್ ಪುರಾಣ ಅಂತ ಹೇಳಿದೆಲ್ಲೋ ಸಿರಿಸೇಡಪ್ಪವ್ರ ಆಶೀರ್ವಚನದಾಗ ಹೇಳ್ಯಾರ ಅಂತ ಅವ್ರು ಅಂತಾರೆ. ನಾ ಅಂದ, ಪುರಾಣ ಹೇಳಕತ್ತ 10 ವರ್ಷ ಆಗಿರ್ಬೋದು, ಪುರಾಣ ಹೇಳಕತ್ತ 10 ವರ್ಷ ಆಗಿರ್ಬೋದು, 10 ವರ್ಷದಿಂದ ಪುರಾಣ ಹೇಳ್ಕೊತ ಬಂದಿದ್ದು ಒಂದು ಲೆಕ್ಕ. ಆದ್ರ ಏನು ಪ್ರಥಮವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣ ಕೇಳಕತ್ತೀವಲ್ಲ, ಅದು 10 ವರ್ಷದ ಸಮವಾಗಿ ಇದು ಒಂದೇ ಒಂದು ಪುರಾಣ ಆಗುತ್ತದಂದ್ರ ಅದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣ. ಅವ್ರು ಹೇಳಿದ್ರಲ್ಲ ಬಹಳ ಸುಂದರವಾಗಿ, ಏನಿಲ್ರಿ, ಇದು ಸುಮ್ಮ ನಿಮಿತ್ತ ಒಂದು ಶರೀರ ಹೊತ್ಕೊಂಡು ಇದಕ್ಕೊಂದು ಹೆಸರಂತದ, ಇದಕ್ಕೊಂದು ಊರಂತದ, ಇಲ್ಲಿ ಕುಂತದ, ಇದು ಒಂದು ಮೂರ್ತಿ ಅಂತ ತಿಳ್ಕೋರಿ. ಇಲ್ಲಿ ಕುಂತೀನಿ ಒಬ್ಬ ಮಾನವನ ರೂಪದೊಳಗ, ಇದು ವ್ಯಾಸಪೀಠ, ಇದು ಪುರಾಣದ ವೇದಿಕೆ, ಇಲ್ಲಿ ನಾವು ಕೂತೀವಿ. ಶರೀರ ಹೌದ ನಂದೇ ಅದ ಅಂತೀನಿ, ಒಪ್ಕೊಳ್ತೀನಿ. ಒಂದು ಹೆಸರದ, ಒಂದು ಊರದ. ಆದ್ರ ಇಲ್ಲಿ ಕುಳಿತುಕೊಂಡು ಏನು ಸದ್ಗುರುಗಳ ಪುಂಡಲಿಂಗ ಮಹಾಶಿವಯೋಗಿಗಳ ಒಂದೊಂದು ನುಡಿಗಳನ್ನ ಹೇಳಗತ್ತೀವಿ ಅಂದ್ರ ಅದು ನಾನು ಹೇಳಗತ್ತಿಲ್ಲ, ಅದು ನನ್ನ ಬಾಯಿಯಿಂದ ನಾನು ಹೇಳಗತ್ತಿಲ್ಲ, ನನ್ನ ನಾಲಿಗೆಯಿಂದ ಯಾರು ನುಡಿಸಕತ್ತಾರಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಸದ್ಗುರು ಶಿವಲಿಂಗೇಶ್ವರ ನುಡಿಸಕತ್ತಾರ. ಇನ್ನೇನು ಇಲ್ರಿ, ಬೆರಳಣಿಕೆ ಅಷ್ಟು ಇಲ್ಲ. ಅದಕ್ಕೆ ಈ ವೇದಿಕೆಯರ ಮುಂದೆ ಸದ್ಗುರುಗಳೇ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇ, ನಿಮ್ಮ ಚರಿತ್ರೆಯನ್ನ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ, ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಈ ಪೀಠದ ಮೇಲೆ ಕುಳಿತುಕೊಂಡು ಹೇಳಕತ್ತೀವಿ ಅಂದ್ರ ಕೈ ಹಿಡಿದು ನಡೆಸ್ತಿರೋ, ಒಂದು ದಂಡೆಗೆ ಒಯ್ದು ಮುಟ್ಟಿಸೋದು, ಕೈ ಹಿಡಿದು ನಡೆಸೋದು ನಿಮಗೆ ಬಿಟ್ಟಿದ್ದಂಥೇಳಿ ಭಾರವನ್ನು ಹಾಕಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮೇಲೆ, ಜಗದ್ಗುರು ಶಿವಲಿಂಗೇಶ್ವರನ ಮೇಲೆ ಭಾರವನ್ನು ಹಾಕಿ ಪುರಾಣವನ್ನು ಹೇಳಕ್ಕೆ ಚಾಲೂ ಮಾಡೀನಿ. ಅದು ಹೆಂಗದ ನೋಡ್ರಿ, ಜಗದ್ಗುರು ಶಿವಲಿಂಗೇಶ್ವರರ ರೂಪದೊಳಗ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿರ್ತಾರ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ರೂಪದೊಳಗ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳಿದ್ದ ಆಶೀರ್ವಾದ ಮಾಡಕತ್ತ. ಇದೊಂದು ಪೂರ್ವ ಜನ್ಮದ, ಯಾವ ಜನ್ಮದಾಗ ನಾನು ಅನ್ಕೊಳ್ತಿರ್ತೀನಿ, ಆ ಜನ್ಮದಾಗ ಏನು ಪುಣ್ಯ ಮಾಡಿನೋ ಗೊತ್ತಿಲ್ಲ. ಸದ್ಗುರುಗಳ ಪುರಾಣ ಹೇಳುವಂಥ ಸೌಭಾಗ್ಯ ಒದಗ ಬಂದದ ಅಂತ ಹೇಳ್ತೀನಿ. ಅದು ಗುರುವಿನ ಕರುಣೆ ಇರೋದು, ಗುರುವಿನ ಅನುಗ್ರಹ ಆಯ್ತಂದ್ರೆ ಅಂಥ ಶಕ್ತಿ ಇರ್ತದ. ಈ ಪುಣ್ಯ ದಂಪತಿಗಳು ಗುಳಸಾರ ಮಠದೊಳಗಿದ್ದಾಗ, ಕೆಳಗಿನ ಮಠದೊಳಗ ಹುಣ್ಣಿಮೆ ದಿವಸ ಸಿದ್ದರಾಯನ ಗುಡಿ ಬಹುತೇಕ ಎಲ್ಲರಿಗೂ ಗೊತ್ತದ. ಗದಿಗೆ ಕಟ್ಟೆ ಮೇಲೆ ಸದಾ ಕಾಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕುಳಿತಿರ್ತಿದ್ರು. ಅವತ್ತು ಹುಣ್ಣಿಮೆ ಅದ, ಬಹುತೇಕ ನಿಮಗೆಲ್ಲ ಗೊತ್ತದ. ಗುಳಸಾರ ಗ್ರಾಮದೊಳಗ ಒಂದು ಪ್ರಭುವಿನ ಕಟ್ಟೆ ಅಂತೇಳಿ ಅದ, ನೀವೆಲ್ಲ ನೋಡಿರ್ತೀರಿ. ಈ ಬಸಪ್ಪ ಗೆಜ್ಜಿ ಹಾಗೂ ಅವರ ಧರ್ಮಪತ್ನಿಯಾಗಿರುವಂತ ಬೌರಮ್ಮ ಬಸಪ್ಪ ಗೆಜ್ಜಿ ಅವರು ರಾತ್ರಿ ಸುಮಾರು 8-9 ಗಂಟೆ ಸಮಯ ಆಗ್ಯದ. ಈಗೆಲ್ಲ ಕರೆಂಟ್ ಅದಾವ, ಎಲ್ಲಿ ಬೇಕಲ್ಲ ಲೈಟ್.
ಇನ್ನ ಈಗ ಒಂದು 2 ನಿಮಿಷ ಕರೆಂಟ್ ಹೋದ್ರೆ ಹೆಂಗೆ ಕತ್ತಲಿತ್ತಲ್ಲ ಹಿಂಗೆ ಕತ್ತಲ ಕೇವಲ ಹುಣ್ಣಿ ಬೆಳಕಿತ್ತು. ಸಾಯಂಕಾಲ 8-9 ಆಗ್ಯದ. ಹೋಳಿಗೆ ನೈವೇದ್ಯವನ್ನ ಎಡೆಯನ್ನ ಮಾಡಿಕೊಂಡು ಪುಣ್ಯ ದಂಪತಿಗಳು ಹೋಗಕತ್ತಾನ. ಅಲ್ಲಿರುವಂತ ನಾಗರ ಕಟ್ಟೆ ಆಗಿರ್ಬೋದು, ಬಸವಣ್ಣನ ಮೂರ್ತಿ ಆಗಿರ್ಬೋದು, ಅಲ್ಲೆಲ್ಲ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಹೋಳಿಗೆ ನೈವೇದ್ಯ ಎಡೆಯನ್ನ ತೆಗೆದುಕೊಂಡು ಹೋಗೋ ಮುಂದ ಆ ಪ್ರಭುವಿನ ಕಟ್ಟೆಯ ಮೇಲ ಒಬ್ಬ ಹೆಣ್ಮಗಳು ಕುಳಿತಿರ್ತಾಳೆ, ಒಬ್ಬ ತಾಯಿ ಮಾತೆ. ಸೀರೆಯನ್ನು ಉಟ್ಟಿಕೊಂಡು ಹಣೆಯಲ್ಲಿ ಕುಂಕುಮವನ್ನು ಧರಿಸಿಕೊಂಡು ಒಬ್ಬಳೇ ಪ್ರಭುವಿನ ಕಟ್ಟೆ ಮೇಲೆ ಕುಳಿತಂತ ಸಮಯದೊಳಗ ಬಸಪ್ಪ ಗೆಜ್ಜೆ ಹಾಗೂ ಅವರ ಧರ್ಮ ಪತ್ನಿ ಬೌರಮ್ಮ ಗೆಜ್ಜಿಯವರು ಯಾರೋ ಕುಂತಾರಲ್ಲ ಪ್ರಭುವಿನ ಕಟ್ಟಿ ಮೇಲೆ, ಒಬ್ಬರೇ ಅದಾರ, ಮಾತೆಯವರು ಅದಾರ, ಯಾರಿರಬಹುದು ಅಂತ ಹೇಳಿ ಗಂಡ ಹೆಂಡತಿ ಇವರು ಎಡೆಯನ್ನ ಕೈಯಾಗಿ ಹಿಡ್ಕೊಂಡು ಎಲ್ಲಿಗೆ ಬಂದಾರ? ಪ್ರಭುವಿನ ಕಟ್ಟೆ ಹತ್ತಿರ ಬಂದಾರ. ಕಟ್ಟಿ ಮೇಲೆ ಕುಳಿತಂತ ಮಾತೆಯವರನ್ನು ನೋಡಿ, ಅಮ್ಮ ಮಾತೆ, ಯಾವ್ರು ನಿಮ್ಮದು, ನಿಮ್ಮ ಹೆಸರೇನು ಅಂತ ಕೇಳಿದ್ರ ಆ ಕಟ್ಟಿ ಮೇಲೆ ಕುಳಿತಂತ ಮಾತೆಯವರಂತಾರಂತ, ಮುತ್ತೈದೆಯಾಗಿ ಹಣೆ ಮೇಲೆ ಕುಂಕುಮವನ್ನು ಧರಿಸಿಕೊಂಡು ಮಾತೆಯ ಸ್ವರೂಪದೊಳಗೆ ಕುಳಿತಿರುವಂತ ಆ ತಾಯಿಯವರಂತಾರಂತ, ಅಪ್ಪ ನನಗ ಕನ್ನಡ ಬರೋದಿಲ್ಲ, ಮರಾಠಿ ಮಾತ್ರ ಬರ್ತದ, ಮರಾಠಿ ಮಾತಾಡಕ್ಕೆ ಮಾತ್ರ ಬರ್ತದ. ಬಸಪ್ಪ ಗೆಜ್ಜಿಯವರು ಕನ್ನಡ ಮರಾಠಿ ಎರಡೂ ಭಾಷೆಯೊಳಗೆ ನಿಪುಣರಾಗಿದ್ರು, ನಿಸೀಮರಾಗಿದ್ರು, ವಿದ್ಯಾವಂತರಾಗಿದ್ರು. ಅವಾಗ ಬಸಪ್ಪ ಗೆಜ್ಜಿಯವರು ಮರಾಠಿಯೊಳಗೆ ಕೇಳ್ತಾರಂತ, ನಿಮ್ಮೂರು ಯಾವುದು ಅಂತ ಕೇಳಿದಾರಂತ ಮರಾಠಿಯೊಳಗೆ. ನನ್ನೂರು ಮಾತೆ, ನಿಮ್ಮೂರು ಯಾವುದು ಅಂದಾಗ ಆ ಮಾತೆಯವರು ಅಂತಾರಂತ, ನನ್ನೂರು ಪಂಡರಾಪುರ. ಮಾತೆ, ನಿಮ್ಮೂರು ಪಂಡರಾಪುರ ಆದ್ರ ನಿಮ್ಮ ಹೆಸರೇನು? ನನ್ನ ಹೆಸರು ರುಕ್ಮಿಣಿ ಅಂತೇಳಿ ಆ ಮಾತೆಯವರು ಉತ್ತರ ಕೊಟ್ಟಾಗ, ನನ್ನ ಊರು ಪಂಡರಾಪುರ, ನನ್ನ ಹೆಸರು ರುಕ್ಮಿಣಿ ಅಂತೇಳಿ ಉತ್ತರ ಕೊಟ್ಟಾಗ, ಅವಾಗ ಬಸಪ್ಪ ಗೆಜ್ಜಿ ಹಾಗೂ ಅವರ ಧರ್ಮಪತ್ನಿ ಬೌರಮ್ಮ ಗೆಜ್ಜಿಯವರು ಕೇಳ್ತಾರಂತ, ನಿಮಗೇನು ಬೇಕು, ಇಲ್ಯಾಕೆ ಬಂದು ಕುಂತೀರಿ ಅಂತ ಕೇಳ್ತಾರಂತ ಪುಣ್ಯ ದಂಪತಿಗಳು. ಮಾತೆಯವರೇ, ಇಲ್ಲಿ ಬಂದು ಕೂತೀರಿ ಪ್ರಭುವಿನ ಕಟ್ಟಿ ಮೇಲೆ, ರಾತ್ರಿ ಹೊತ್ತಾಗ್ಯದ, ಇಲ್ಲಿ ಯಾರ್ಯಾರು ಇಲ್ಲ, ನಾವಿಬ್ಬರೇ ಅದೇವಿ, ಹುಣ್ಣಿಮೆ ಚಂದ್ರನ ಬೆಳಕದ, ಇಂಥ ಹುಣ್ಣಿಮೆ ದಿವಸ ನೀವು ಒಬ್ಬರೇ ಪ್ರಭುವಿನ ಕಟ್ಟಿ ಮೇಲೆ ಕುಂತಿರಲ್ಲ, ಯಾತಕ್ಕಾಗಿ ಕುಂತೀರಿ, ನಿಮಗೆ ಏನು ಬೇಕು ಅಂದಾಗ ಆ ಮಾತೆಯವರಂತಾರಂತ, ನನಗೆ ಹಸುವಾಗ್ಯಾದ, ನಿಮ್ಮ ಕೈಯೊಳಗ ಏನು ಹಿಡ್ಕೊಂಡು ತಗೊಂಡು ಹೋಗಾಕತ್ತಿರಲ್ಲ ನೈವೇದ್ಯ ಎಡಿ ಅಂತೇಳಿ ಆ ಹೋಳಿಗೆಯನ್ನು ನನಗ ಹಸುವಾಗ್ಯದ, ಹೋಳಿಗೆಯನ್ನು ಕೊಡ್ರಿ, ನಾವು ಊಟ ಮಾಡ್ತೀನಿ ಅಂತ ಹೇಳಿ ಬಸಪ್ಪ ಗೆಜ್ಜೆ ಅವರ ಧರ್ಮಪತ್ನಿ ಬೌರಮ್ಮ ಬಸಪ್ಪ ಗೆಜ್ಜೆ ಅವರಿಗೆ ಪ್ರಭುವಿನ ಕಟ್ಟೆ ಮೇಲೆ ಕುಳಿತಂತ ಮಾತೆಯವರು ಕೇಳ್ತಾರಂತ, ಇವತ್ತಿಗೂ ಏನು ಪವಾಡ ಹೇಳಗತ್ತೀವಲ್ರಿ, ಈಗ ಈ ಪವಾಡವನ್ನ ಏನು ಇವರು ಜೀವನದೊಳಗೆ ಮಾಡಿ ತೋರಿಸ್ಯಾರಲ್ಲ, ಇವತ್ತಿಗೂ 3ನೇ ತಲೆಮಾರು ಆದರೂ ಕೂಡ ಸದ್ಗುರು ಪುಂಡಲಿಂಗ ಶಿವಯುಗಳ ಸ್ಮರಣೆ ಮಾಡೋದು ಮರೆತಿಲ್ಲ. ಸದಾಕಾಲ ಪ್ರಭುವಿನ ಸ್ಮರಣೆ. ಅವ್ರಿಗೆ ಕಷ್ಟ ಬಂದದಂದಾಗ, ಬಡತನ ಬಂದದಂದಾಗ, ಏನಾದ್ರೂ ನೋವುಗಳು ಬಂದವಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿ ನೀನೇ ಕಾಪಾಡಬೇಕು ಅಂತೇಳಿ ಕುಳಿತಲ್ಲಿ ಮನದೊಳಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಮಾಡಿದ್ರ ಅವರ ಕಷ್ಟ ಕಾರ್ಪಣ್ಯಗಳನ್ನು ಸಾಕ್ಷಾತ್ ಪುಂಡಲಿಂಗ ಶಿವಯೋಗಿಗಳು ಎಂದಿಗೂ ಕಳೆಯಕತ್ತಾರ. 3 ತಲೆಮಾರಿನಿಂದ ಇವತ್ತಿಗೂ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆಯನ್ನ ಸೇವೆಯನ್ನ ಮಾಡುತ್ತಾ ಬಂದಿರುವಂತ ಪುಣ್ಯ ಸದ್ಭಕ್ತರ ಮನೆತನದೊಳಗ ಆಗಿ ಹೋದಂತ ಪುಣ್ಯ ಪುರುಷರು. ನನಗೆ ಹಸುವಾಗ್ಯದ, ಏನು ಎಡಿ ನೈವೇದ್ಯ ತಗೊಂಡು ಹೋಗಾಕತ್ತಿರಲ್ಲ, ಆ ಹೋಳಿಗೆ ಕೊಡ್ರಿ, ನಾ ಊಟ ಮಾಡ್ತೀನಿ ಅಂದಾಗ ಮಾತೆಯವರಿಗೆ ಬಸಪ್ಪ ಗೆಜ್ಜೆ ಹಾಗೂ ಅವರ ಧರ್ಮಪತ್ನಿ ಬೌರಮ್ಮ ಗೆಜ್ಜೆಯವರು ಆ ಹೋಳಿಗೆಯನ್ನು ಕೊಟ್ಟಾರ. ಹೋಳಿಗೆ ಊಟ ಮಾಡಿ ಆನಂದ ಆಯ್ತು, ಹಸುವಾಗಿತ್ತು. ನೀವು ತಂದು ಕೊಟ್ಟಂತ ಹೋಳಿಗೆ ನನ್ನ ಹೊಟ್ಟೆ ತುಂಬಿಸು, ಆನಂದ ಆಯ್ತು, ಶುಭವಾಗಲಿ, ಎಲ್ಲಿಗೆ ಹೊಂಟೀರಿ, ನೀವು ಮುಂದೆ ಹೋಗ್ರಿ ಅಂತೇಳಿ ಕಟ್ಟಿ ಮೇಲೆ ಕುಳಿತಂತ ಮಾತೆಯವರು, ಪ್ರಭುವಿನ ಕಟ್ಟಿ ಮೇಲೆ ಕುಳಿತಂತ ಮಾತೆಯವರು ಅಂದಾಗ ಆಯ್ತು ಅಂತೇಳಿ ಆ ರುಕ್ಮಿಣಿ ತಾಯಿಯವರಿಗೆ ಹೋಳಿಗೆಯನ್ನು ಉಣಿಸಿ ಸಿದ್ದರಾಯನ ಗದಿಗೆ ಹತ್ರ ಬರಗತ್ತಾರೆ. ಯಾರು? ಬಸಪ್ಪ ಗೆಜ್ಜಿ ಹಾಗೂ ಅವರ ಧರ್ಮ ಪತ್ನಿ
ಬೌರಮ್ಮ ಗೆಜ್ಜಿಯವರು ಬರಕತ್ತಾರ. ಸಣ್ಣ ಬಾಗಿಲಿನಿಂದ ಹಿಂಗೆ ಹೊರಗಿನಿಂದ ಒಳಗೆ ಬರೋದಕ್ಕ ಸಿದ್ದರಾಯನ ಗದಿಗೆ ಅದರ ಕಟ್ಟಿ ಮೇಲೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕುಳಿತಿರ್ತಾರಂತ. ಹಿಂಗ ಬಾಗಲ ದಾಟಿ ಒಳಗೆ ಬರೋದಕ್ಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಬಾರಪ್ಪ ಬಸಪ್ಪ, ಬಾರಮ್ಮ ಬೌರಮ್ಮ, ನೀವ್ ಎಂತ ಪುಣ್ಯ ದಂಪತಿಗಳಂದ್ರ ಸಾಕ್ಷಾತ್ ಪಂಡರಾಪುರದ ವಿಠಲನ ಧರ್ಮ ಪತ್ನಿಯಾಗಿರುವಂತ ರುಕ್ಮಿಣಿ ಮಾತೆಯವರಿಗೆ ಹೋಳಿಗೆಯನ್ನು ಉಣಿಸಿದಂತ ಪುಣ್ಯ ದಂಪತಿಗಳ ನೀವು ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಲ್ಲಿ ಉಣಿಸಿ ಬಂದಾರ. ಇಲ್ಲಿ ಬರೋದಕ್ಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳ್ತಾರೆ ಅಂತ ದೃಷ್ಟಿ ಇರೋದು. ಕಣ್ಣೆದರೆ ಕಂಡ್ರು ಕೂಡ ನೆನಪಿರಂಗಿಲ್ಲ, ಅಲ್ಲಿ ನಡೆದಿದ್ದು ಇಲ್ಲಿ ಕುಳಿತಲ್ಲಿ ಹೇಳ್ತಾರಂದ್ರ ಅದು ಎಂಥ ಜ್ಞಾನ ದೃಷ್ಟಿ. ಇನ್ನೊಂದು ನಿಮಗೆ ಮಾತು ಹೇಳ್ಬೇಕಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಾವಚಿತ್ರಗಳನ್ನು ನೋಡಿರಿ. ಪುರಾಣ ಬುಕ್ಕದೊಳಗ ಹಲವಾರು ಕಡೆ ಒಂದೇ ದೋತ್ರ ಹಿಂಗೆ ಕೆಳಗೆ ಸುತ್ಕೊಂಡು ಹಿಂಗೆ ಹೆಗಲ ಮೇಲೆ ಹಾಕೊಂಡು ಪ್ರಭುವಿನ ಧ್ಯಾನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಿಂಗ ಒಂದು ಕೈಯಾಗ ಚೆರಿಗ್ಯಾಗ ನೀರು ಇರ್ತೀವಿ, ತಾಮ್ರದ ಚೆರಿಗ್ಯಾಗ. ಪೂಜೆ ಮುಗಿದ ತಕ್ಷಣ ಅವ್ರ ಭಾವಚಿತ್ರ ನೋಡಿರ್ತೀರಿ ನೀವು. ಪೂಜೆ ಮುಗಿದ ತಕ್ಷಣ ಆ ತಾಮ್ರದ ತಂಬಿಗೆ ಒಳಗೆ ನೀರು ಇರ್ತಾವ, ಆ ಚೆರಿಗೆನ ನೀರು ಕೈಯಾಗ ಹಿಡ್ಕೊಂಡು ಬಂದು ಆ ಪೂಜೆ ಮಾಡಿ ಹೊರಗೆ ಬಂದ ತಕ್ಷಣ ಸೂರ್ಯಾಗ ದಿಟ್ಟಿಸಿ ನೋಡ್ತಿದ್ರಂತ. ಎಷ್ಟೊತ್ತನ ನೋಡಕ್ ಹೋದ್ರೆ ಒಂದು ನಿಮಿಷ ಆಗಂಗಿಲ್ಲ, ನಮ್ಮ ಕೈಲಿ ನೋಡಕ್ ಸಾಧ್ಯನೇ ಇಲ್ರಿ. ಪರೀಕ್ಷೆ ಮಾಡಿ ನೋಡ್ರಿ, ಕಣ್ಣು ಕುಕ್ಕುತ್ತಿರ್ತದ ಸೂರ್ಯ. ಆದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜೆಯನ್ನ ಮುಗಿಸಿಕೊಂಡು ಹೊರಗೆ ಬಂದ್ರಂದ್ರ, ಗವಿಯಿಂದ ಹೊರಗೆ ಬಂದ್ರಂದ್ರ ಆ ಚೆರಿಗೆನ ನೀರು ಹಿಂಗ ಚೆರಿಗೆ ಬಾಗಿಸ್ತಿದ್ರಂತ. ಆ ಚೆರಿಗೆನ ನೀರ ಖಾಲಿ ಆಗೋ ತನಕ ಏಕಕಾಲದಿಂದ ಒಂದೇ ದೃಷ್ಟಿಯನ್ನ ಇಟ್ಟುಕೊಂಡು ಸೂರ್ಯನನ್ನ ದಿಟ್ಟಿಸಿ ನೋಡಿದಂತ ಪುಣ್ಯ ಪುರುಷರು ಯಾರಾದ್ರೂ ಇದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ದಿವ್ಯ ಜ್ಞಾನದ ದೃಷ್ಟಿಯನ್ನ ಪಡೆದಂತ ಪುಣ್ಯ ಪುರುಷರು. ಬಾರಪ್ಪ ಬಸಪ್ಪ, ಬಾರಮ್ಮ ಬೌರಮ್ಮ, ನೀವು ಎಂತ ಪುಣ್ಯ ದಂಪತಿಗಳಿದಿರಿ, ಎಂತ ಪುಣ್ಯ ಪುರುಷರಿದಿರಿ. ಸಾಕ್ಷಾತ್ ರುಕ್ಮಿಣಿ ಮಾತೆಯವರಿಗೆ, ಪ್ರಭುವಿನ ಕಟ್ಟಿ ಮೇಲೆ ಕುಳಿತಂತ ರುಕ್ಮಿಣಿ ಮಾತೆಯವರಿಗೆ ಹೋಳಿಗೆಯನ್ನು ಉಣಿಸಿ ಬಂದಂತ ಪುಣ್ಯ ಪುರುಷರಿದಿರಿ ಅಂತಂದಾಗ ಅಲ್ಲಿ ಏನು ಒಂದಿಷ್ಟು ಜನ ಸೇರಿದ್ರಲ್ಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ದರ್ಶನ ಆಶೀರ್ವಾದ ಪಡ್ಕೊಂತ ಅಲ್ಲಿ ಕುಳಿತಿದ್ರಲ್ಲ, ಅವರೆಲ್ಲ ಅಂತಾರಂತ, ಪ್ರಭುವಿನ ಕಟ್ಟಿ ಮೇಲ ಪ್ರಭುವಿನ ಕಟ್ಟಿ ಮೇಲ ಸಾಕ್ಷಾತ್ ರುಕ್ಮಿಣಿ ಮಾತೆಯವರು ಬಂದು ಕುಂತಾರ, ಅವ್ರಿಗೆ ನಾವು ನೋಡ್ಬೇಕು, ಅವ್ರ ದರ್ಶನ ನಾವು ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಓಡೋಡಿ ಬಂದು ಪ್ರಭುವಿನ ಕಟ್ಟಿ ಹತ್ರ ನೋಡಿದ್ರ ಆ ಬಸಪ್ಪ ಗಜ್ಜಿ ಅವರ ಧರ್ಮ ಪತ್ನಿ ಬೌರಮ್ಮ ತಾಯಿಯವರಿಗೆ ದರ್ಶನ ನೀಡಿರುವಂತ ಸಾಕ್ಷಾತ್ ರುಕ್ಮಿಣಿ ಮಾತೆಯವರು ಕಟ್ಟಿ ಮೇಲೆ ಇರಂಗಿಲ್ಲ. ಅವರಿಗೆ ದರ್ಶನ ಭಾಗ್ಯ ಸಿಕ್ತು. ಅಲ್ಲಿ ಕುಂತಾರಂದ್ರೆ ಅವರ ದರ್ಶನ ಮಾಡ್ಬೇಕಂತ ಓಡೋಡಿ ಬಂದು ನೋಡೋದ್ರೊಳಗ ರುಕ್ಮಿಣಿ ಮಾತೆಯವರು ಇರಂಗಿಲ್ಲ, ಖಾಲಿ ಕಟ್ಟಿ ಇರ್ತದ. ಶಿವಯೋಗಿಗಳ ಹತ್ರ ಬಂದು, ಯಪ್ಪ ನಾವು ಹೋಗಿದ್ದೇವೆ ಅಲ್ಲಿ ಇಲ್ಲೇ ಇಲ್ಲ ಅಂದಾಗ, ಮುಂದೆ ನಿಮಗ ಪುಣ್ಯ ಒದಗಿ ಬಂದಾಗ ಮತ್ತೆ ನಿಮಗೂ ದರ್ಶನ ಆಗತ್ತದ ಅಂತೇಳಿ ಅವರಿಗೂ ಸಮಾಧಾನ ಮಾಡ್ಯಾರ. ಆನಂದದಿಂದ ಭಕ್ತರ ಬದುಕನ್ನ ಉದ್ಧಾರ ಮಾಡ್ಕೊಂತ ಇವತ್ತಿಗೂ ಕೂಡ ಆ ಪುಣ್ಯ ದಂಪತಿಗಳು ಎಂಥ ಪುಣ್ಯ ಪುರುಷರಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅನುಗ್ರಹ ಆಶೀರ್ವಾದದಿಂದ ಸಾಕ್ಷಾತ್ ರುಕ್ಮಿಣಿ ಮಾತೆಯವರಿಗೆ ಹೋಳಿಗೆಯನ್ನು ಉಣಿಸಿದಂಥ ಪುಣ್ಯ ದಂಪತಿಗಳು. ಅವರ ಮನೆತನ ಇವತ್ತಿಗೂ ಕೂಡ ವಿಜಯಪುರದೊಳಗ ಗಣ್ಯ ವ್ಯಕ್ತಿಗಳ ಕುಟುಂಬ. ಇವತ್ತಿನ ದಿವಸ ಅವರ 3ನೇ ತಲೆಮಾರಿನ ಸದ್ಭಕ್ತರು ಕೂಡ ಇವತ್ತಿಗೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಭಕ್ತಿಯಿಂದ ನಡ್ಕೊಳ್ತಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ, ತ್ರಿಮೂರ್ತಿ ಶಿವಯೋಗಿಗಳ, ಅಭಿನವ ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಸೇವೆಯನ್ನು ಮಾಡ್ಕೊಂತ ಸಂತೋಷದ ನೆಮ್ಮದಿಯ ಜೀವನವನ್ನು ಮಾಡಗತ್ತಾರ. ಗುರುವಿನ ಸ್ಮರಣೆ ಮಾಡಿದ್ರೆ, ಗುರುವಿನ ಸೇವಾ ಮಾಡಿದ್ರೆ, ಗುರುವಿನ ಧ್ಯಾನ ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳೆಲ್ಲ ಕರಿಗೆ ಹೋಗುತ್ತವ, ನೀರಿನಂತೆ ಹರಿದು ಹೋಗುತ್ತವ. ಅದಕ್ಕೆ ಜೀವನದೊಳಗ ಏನು ಮರೆತರೂ ಕೂಡ ಗುರುವಿನ ಸೇವೆ, ಗುರುವಿನ ಸ್ಮರಣೆಯನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಅಂತ ಸ್ಮರಣೆಯನ್ನ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ ಅನಂತ ಸದ್ಭಕ್ತರು ಉದ್ಧಾರ ಆಗಕತ್ತಾರ. ಒಂದಲ್ಲ ಎರಡಲ್ಲ ಅನಂತ ಲೀಲೆ ಪವಾಡಗಳನ್ನ ದಿವ್ಯ ಜ್ಞಾನ ದೃಷ್ಟಿಯಿಂದಲೇ ಮುಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಗನಾಗಿ ಹುಟ್ಟಿ ಬಂದಂತ ಗಂಡು ಮಗುವಿಗೆ ಆರಾಧ್ಯ ದೈವರಾಗಿರುವಂತ ನರಸಿಂಹನ ಅಪರಾವತಾರಿನೇ ಸಿದ್ಧರಾಯರು.
ಒಂದು ದಿನಾಲೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಸಿದ್ಧರಾಯನನ್ನ ಪ್ರಭು 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 ಅಂತೇಳಿ ಸ್ಮರಣೆ ಮಾಡಿದವರು ಸಿದ್ಧರಾಯರನ್ನ. ಮುಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸಿದ್ಧರಾಯರನ್ನ ಪ್ರಭು 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 ಅಂತ ಸ್ಮರಣೆ ಮಾಡಿದ್ರ ಮುಂದ ತ್ರಿಮೂರ್ತಿ ಮಹಾಶಿವಯೋಗಿಗಳು ಅಪ್ಪ 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 ಅಂತ ಹೇಳಿ ಸ್ಮರಣೆಯನ್ನ ಮಾಡಿದ್ರು. ಅಂತ ಪುಣ್ಯ ಪುರುಷರ ದಿವ್ಯ ಜ್ಞಾನದ ದೃಷ್ಟಿ ಹೆಂಗಿತ್ತಂದ್ರ ಮೊದಲು ಹುಟ್ಟಿದ ಮಗುವಿಗೆ ಸಿದ್ಧರಾಯರ ಹೆಸರಿಟ್ಟಿರ್ತಾರೆ. 7, 8, 9, 10 ವರ್ಷದ ಮಗನಾಗಿ ಬೆಳೆದಾಗ ಒಂದು ದಿವಸ ಹೊಲದೊಳಗೆ ಕೆಲಸ ಮಾಡೋ ಮುಂದ ಎಮ್ಮೆ ಒಂದು ಇರಿತದ, ಹಾಯ್ತದೆ. ಕೋಡಿಗೆ ಸಿಗಿಸಿಕೊಂಡು ತಿಕ್ಕಾಡಿ ಸಿದ್ಧರಾಯನ ಗುಡಿ ಹತ್ತಿರ ಬಂದು ನಿಂತಾಗ ಮಗುವನ್ನ ಎಮ್ಮೆಯಿಂದ ಬಿಡಿಸಿಕೊಂಡು ಯಾವ ರೀತಿಯೊಳಗ ಮಗು ಮಾತಾಡುತ್ತದ, ಮುಂದ ಆ ಮಗುವಿಗೆ ಸಾಯುಜ್ಯ ಪದವಿ ಯಾವ ರೀತಿಯೊಳಗೆ ಸಿಗುತ್ತದ, ತಮ್ಮ ಕರುಳ ಬಳ್ಳಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನೋವಿನಿಂದ ನರಳುತ್ತ ಬಿದ್ದಾಗ ಏನಂತ ಪ್ರಶ್ನೆ ಮಾಡ್ತಾರ. ಪ್ರಶ್ನೆ ಮಾಡಿದಾಗ ಅವರ ಕರುಳ ಬಳ್ಳಿ ಸಿದ್ಧರಾಯ ಪುಂಡಲಿಂಗ ಶಿವಯೋಗಿಗಳಿಗೆ ಏನು ಉತ್ತರ ಕೊಡ್ತಾನ. ಅವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಏನಂತ ಆಶೀರ್ವಾದ ಮಾಡಿದ್ರು. ನಾಳೆ ಮತ್ತ ಪುರಾಣದೊಳಗ ನಾವು ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ಬಹಳ ಸುಂದರವಾದಂಥ ಪುರಾಣ ನಮ್ಮ ಸಂಚಾಲಕರು ಹೇಳ್ದಂಗೆ ಇನ್ನು 8-9 ದಿವಸ ಉಳಿತ್ರಿ. ಇವತ್ತು ಆಗಲೇ 8 ದಿನ ಆಯ್ತು, ಇನ್ನು 9 ದಿವಸದ ಬರ್ರಿ. ಯಾಕಂದ್ರೆ ಬರ್ರಿ ಅಂತ ಹೇಳಕ್ ನನಗೆ ಅಂಜಿಕೆ. ಅಡ್ಡಮುಟ್ಟು ಭಕ್ತರು ಇರ್ತಾರೆ. ನೀವು ಚಲೋ ಅದಿರಿ, ನೀವು ಅಡ್ಡಮುಟ್ಟಿಲ್ಲ. ಆ ಕಡೆ ಬಳ್ಳಾರಿ, ರಾಯಚೂರ, ಗಂಗಾವತಿ ಭಾಳ ಅಡ್ಡಮುಟ್ಟು ಮಂದಿರಿ. ಆ ಕಡೆ ಎಷ್ಟು ಮಜಾ ಅಡ್ಡಮುಟ್ಟು ಇರ್ತಾರಂದ್ರ ಪುರಾಣಕ್ಕೆ ಬರ್ರಿ ಅಂದ್ರೆ ಜಗಳ ತೆಗಿಯೋರ ಅಲ್ಲಿ ಮನೆ ಗಂಡ ಹೆಂಡತಿ ಜಗಳ ಆಡಕತ್ತೀರಿ. ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೀನಿ. ಹೆಂಡತಿ ಗಂಡ ನೀ ಪುರಾಣಕ್ಕೆ ಹೋಗನವ, ಗಂಡಗೆ ಹೆಂಡತಿ ನೀ ಪುರಾಣಕ್ಕೆ ಹೋಗನಕ್ಕಿ, ನಾ ಹೋಗಿ ನೀ ಹೋಗಿ ಇಬ್ರು ಜಗಳ ಆಡಕತ್ತಾರ. ಹೆಂಡತಿ ಗಂಡ ಹೆಂಡತಿ ಕೇಳದಂತ. ಅಲ್ಲ, ಪುರಾಣಕ್ಕೆ ಹೋಗನಾಗತ್ತಿದೆ. ಪುರಾಣಕ್ಕೆ ಹೋದ್ರೆ ಏನು ಸಿಗುತ್ತದ? ಪುರಾಣಕ್ಕೆ ಹೋದ್ರೆ ಏನು ಸಿಗುತ್ತದ ಅಂದಾಗ ಆ ಹೆಣ್ಮಗಳಂದಳತ್ತ, ನನಗ್ಯಾಕೆ ಕಳ್ತಿ, 9 ದಿನ ಆಯ್ತು, ದಿನ ಪುರಾಣಕ್ಕೆ ಬರ್ರಿ ಅಂತ ಪುರಾಣ ಮುತ್ತೆ ಮೈಕ್ನಾಗ ಅಲೌನ್ಸ್ ಮಾಡಕತ್ತಾನಲ್ಲ, ಅವನಿಗೆ ಹೋಗಿ ಕೇಳು ಅಂದಳಕ್ಕಿ. ಬಂದ್ರಮ್ಮ ಸೀದಾ ಇಲ್ಲಿಗೆ. ಮತ್ತೆ ಇಲ್ಲಿ ಯಾರೇ ಬಂದಿರ, ನಾ ಸುಮ್ಮ ಹೇಳಕತ್ತೀನಿ. ಓ ಮುತ್ಯಾರ, ಪುರಾಣದಾಗ ದಿನ ಪುರಾಣಕ್ಕೆ ಬರ್ರಿ ಅಂತೀರಿ, ಪುರಾಣಕ್ಕೆ ಬಂದ್ರಿ ಏನು ಸಿಗ್ತದ್ರಿ? ಸುಮ್ಮನೆ ಅವನೋ ಗಂಡ ಹೆಂಡತಿ ಮನೆ ಜಗಳ ಆಡಕತ್ತೀವಿ, ಏನು ಸಿಗ್ತದೆ ಹೇಳ್ರಿ ಅಂದವ. ತಮ್ಮನ ಪುರಾಣ ಹೇಳಕತ್ತ 10 ವರ್ಷ ಆಗ್ಯದ, ನನಗೆ ಇನ್ನವರೆಗೂ ಏನು ಸಿಗ್ತದ ಅನ್ನೋದು ಗೊತ್ತಿಲ್ಲ. ನೀ ಪುರಾಣ ಕೇಳಕ್ಕೆ ಬರಬೇಡ. ಎಲ್ಲರೇ ಕುಂದ್ರು, ಎಲ್ಲರೇ ನಿಂದ್ರು. ಈಗ ಜನ ಎಲ್ಲ ಬರಾಕತ್ತಿ, ಈ ಕಡೆ ಒಂದು ದಾರಿ ಅದರಿ, ಈ ಕಡೆ ಒಂದು ದಾರಿ ಅದ, ಅದು ಒಂದೇ ದಾರಿ ಅತ್ತ ಊರಾಗ. ಈಗ ನೀ ಪುರಾಣ ಬರಬೇಡ, ಕೂಡಬೇಡ, ಕೇಳಬೇಡ, ಸುಮ್ಮನೆ ಬಂದವ್ರಿಗೆ ಬಾನು, ಕುಂತವ್ರಿಗೆ ಕೂಡನು, ಹೋಗೋರಿಗೆ ಹೋಗನು ಅಂದ್ರು ಅವರು. 1 ತಿಂಗಳ ಪುರಾಣ ರೀ ಇದು 17 ದಿನ, ಅದು 1 ತಿಂಗಳ ಪುರಾಣ. ಶ್ರಾವಣ ಮಾಸ ತಿಂಗಳ ಪುರಾಣ ಎತ್ತು, ಎದರ ಗೇಟ್ ಎತ್ತು, ಹಿಂಗ ಜನ ಎಲ್ಲ ಬರ್ತಿದ್ರು. ಅವ ಗೇಟಿಗೆ ನಿಂತು ಬಂದ್ರ್ಯಾ, ಬರ್ರಿ 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 ಅಂತ ಕೈ ಮಾಡವ. ಬಂದು ಕೂಡೋರು ಕೂಡ್ತಿದ್ರು. ಏನ್ ಈ ಮಗ ಹೇಳಿದ್ರೆ ಬರೋರು ಯಾರು ಬರಂಗ್ ಬರ್ತಿದ್ರು, ಕೂಡ್ತೀರಾ, ಕೂಡ್ರಿ ನಾವ. ಇನ್ ಎದ್ದು ಹೋತಿದ್ರಲ್ಲಿ ಓಡಾಡ್ತಾವ ನೋಡ್ರಿ ಹುಡುಗರು, ಹಂಗ ಓಡಾಡ್ತಿರೋ ಹೋತಿದ್ರಲ್ಲ, ಹೋತಿರ್ಯಾ, ಹೋರಿ ಅಂತ ನಾವು ಮಗ. 1 ತಿಂಗಳ ತನ ಇದೇ ಕೆಲಸ ಮಾಡ್ದ. ಬಂದವ್ರು ಬರೀ ಕುಂತವ್ರು ಕೊಡ್ರಿ, ಹೋಗೋರೋರಿ, ಬಂದವ್ರು ಬರೀ ಕುಂತವ್ರು ಕೊಡ್ರಿ, ಹೋಗೋರೋರಿ, ಬಂದವ್ರು ಬರೀ ಕುಂತವ್ರು ಕೊಡ್ರಿ, ಹೋಗೋರೋರಿ ಅಂದು ರಾತ್ರಿ ನಿದ್ದ ಗಣ್ಣ ಗಡಬಡ್ಸಕ್ ಚಾಲು ಮಾಡ್ತಿದ್ದ ಗಡಿ. ಬರಬ್ಬರಿ 12 ಆಗ್ಬೇಕು, ಗಡಿಯಾರದಾಗ ಟಣ್ಣಂತ ಗಂಟಿ ಹೊಡ್ಬೇಕು. ಹೆಣತಿ ಮಗಲ ಮಲ್ಕೊಂಡವನಿಗೆ ಎದ್ದು ಕೂತು ಬಂದ್ರ್ಯಾ, ಬರ್ರಿ ನಾವು ಮಗ. ಯಾರು ಬರ್ಬೇಕ್ರಿ ರಾತ್ರಿ 12 ಗಂಟೆಗೆ ಇವನ ಮನೆಗೆ? ಕುಂತ್ರೆ ಕೊಡ್ರಿ, ಹೋತಿರೇ ಹೋರಿ ಅನ್ನವ. ಮಗಲ ಮಕ್ಕೊಂಡಿರ್ತಾಳಲ್ಲ ಹೆಣತಿ. ಇದ್ರ ಮಾರ್ಯಾಗ ಮಣ್ಣು ಇದಕ್ಕೆ ಪುರಾಣ ಕೇಳಕ್ರೆ ಅದಕ್ಕೆ ಹಚ್ಕೊಡ್ದ. ರಾತ್ರಿ 12 ಗಂಟೆಗೆ ದೆವ್ ಬಡ್ದಾಡ್ತಾ ಅಂತೇಳಿ ನೀರು ಕುಡಿಯಾಕತ್ತೇಳಿ ಒಂದು ಚರಿಗೆ ನೀರು ತುಂಬ್ಕೊಂಡು ಇಟ್ಕೊಂಡಿರ್ತಿದ್ಳು. ನೀರು ಕುಡ್ದು ಖಾಲಿ ಚರಿಗಿಲೆ ರಪ್ಪ ತೊಡಕೆ ತಲೆ ತುರಿಸುವ ಸುಮ್ಮ ಮಕ್ಕೊಳ್ಳೋದಿದು. ತಿಂಗಳು ಹಿಂಗೆ ಆಗ್ಯಾದ್ರಿ. 3 ತಿಂಗಳಾದ್ಮೇಲೆ 4 ಜನ ಕಳ್ಳ ಮಾಡಕ್ ಅದೇ ಊರಿಗೆ ಬಂದಾರ. ಬಂದಾರ, ಯಾರ್ದಾರ ಮನೆಗೆ ಹೋಗೋದ್ ಬಿಟ್ಟು ಇವನ್ ಮನೆಗೆ ಬಂದಾರ. ಅಮಾಸೆ ಬ್ಯಾರೆ ಅದ, ರಾತ್ರಿ 12 ಗಂಟೆ ಆಗ್ಯದ. 12 ಗಂಟೆ ಆಗೋದಕ್ಕೆ
ಕಾಳ್ರಿ ಅವನ ಮನೆ ಬಾಗಲ ತೆಗೆದಕ್ಕ 12 ಗಂಟೆ ಆಗದಕ್ಕ ಮಲ್ಕೊಂಡ್ ಅವ್ ಎದ್ದು ಕೂತು ಬಂದ್ರ್ಯಾ ಬರ್ರಿ 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 ಅನ್ನಕತ್ತನತ್ತ. ಅಲಾ ಮಗನ, ನಮ್ಮ ಮುಖ ನಿನಗ್ ಕಾಣಲ್ಲ, ನಿನ್ನ ಮುಖ ನಮಗ್ ಕಾಣಲ್ಲ, ನಮಗ ಬರ್ರಿ ಅಂತನಲ್ಲೋ ಇವ ಅಂತವನ. ಮುಂದ್ ಹೋದ್ರ ಕಾಲ್ ಮೊರೆಯಂಗಿದ, ಹಗೋರು ಇಲ್ಲೇ ಕೂಡ್ರಿ ಅಂತೇಳಿ ಅವ್ ಕಾಳ್ರ ಬಾಗಿಲ ಸಂಧ್ಯ ಕೂಡಾಗತ್ರ ಕೂಡ್ತೀರ ಕೂಡ್ರಿ ಕೂಡ್ರಿ ಅಂತಿದ್ದ. ಅಲಾ ಮಗನ, ಎಟ್ಟು ಬೆರಿಕನ ಇವ ಬಂದಿದ್ದು ನೋಡ್ಯಾನ ಕುಂತಿದ್ದು ನೋಡ್ಯಾನಂದ್ರ ಇನ್ನು ಕಳತನ ಮಾಡಕೋದ್ರ ಕಾಲ್ ಮುರಿತಾನ ಅಂತೇಳಿ ಮುಂದಿನ ಮನೆಗೆ ಹೋಗಮ್ ನಡ್ರಿ ಅಂತೇಳಿ ಹಗೋರು ಕೆದ್ದು ಹೋಗಾಕತ್ತೀವತ್ತ. ಹೋತೀರೇ ಹೋರಿ 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 ಟಾಟಾ ಬಾಯ್ ಬಾಯ್ ಸಿ ಯು ಅಂತಿದ್ದತ್ತ. ಮುಂಜಾನೆ ಎದ್ದು ನೋಡ್ತಾರ ಬಾಗಿಲು ಮುರಿದಿತ್ತು. ಹೆಣ್ತಿ ಅಂದಳಂತ, ನಿನ್ನ ಮಾರ್ಯಾಗ ಮಣ್ಣು ಪುರಾಣಕ್ಕ ಹೋಲಿಲ್ಲ, ಪುರಾಣ ಕೇಳಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ತನು ಮನ ಧನದಿಂದ ಕಾಣಿಕೆ ಕೊಡ್ಲಿಲ್ಲ, ಸುಮ್ಮನೆ ಪುರಾಣಕ್ಕೆ ಬಂದವ್ರಿಗೆ ಬಾ ಅಂದಿ, ಕುಂತವ್ರಿಗೆ ಕೂಡಂದಿ, ಹೋಗೋರ್ಗೆ ಹೋಗಂದಿ. ಇಟ್ಟೆ ಅಂದ್ರೆ ನಮ್ಮ ಮನೆಯನ್ನ ಕಳುವಾಗಿ ಹೋಗೋ ಸಂಪತ್ತು ಉಳ್ದದಂದ್ರ ಸದ್ಗುರು ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಕೇಳಿ ತನು ಮನ ಧನದಿಂದ ಸೇವಾ ಮಾಡಿದ್ರ ಮುಂದಿನ ವರ್ಷ ಬರೋದ್ರೊಳಗ 1/10 ಸಂಪತ್ತು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೊಟ್ಟು ಕಾಪಾಡ್ತಾರೆ ಅಂದಳತ್ತಕ್ಕೆ. ಪುರಾಣ ಅಂದ್ರ ಮನಸ್ಸಿಗೆ ನೆಮ್ಮದಿ ಕೊಡೋದು, ಧರ್ಮದ ದಾರಿಯೊಳಗೆ ನಡೆಸೋದು, ಜೀವನದೊಳಗೆ ಒಳ್ಳೆಯದನ್ನ ಮಾಡೋದು ಕಲಿಸೋದೆ ಪುರಾಣ. ಪುರಾಣ ಕೇಳೋದ್ರಿಂದ ಧರ್ಮವಂತರಾಗುತ್ತೇವೆ, ದಾನ ಧರ್ಮವಂತರಾಗುತ್ತೇವೆ, ಆಚಾರ ವಿಚಾರವಂತರಾಗುತ್ತೇವೆ, ಭಕ್ತಿವಂತರಾಗುತ್ತೇವೆ ಅನ್ನುವಂಥ ಮಾತನ್ನ ತಿಳಿಸ್ತಾ ಇನ್ನು 8-9 ದಿವಸ ಬಹಳ ಸುಂದರವಾದಂಥ ವಿಚಾರಗಳು ಪವಾಡಗಳು ನಾವೆಲ್ಲ ತಿಳಿದುಕೊಳ್ಳೋಣ ಅನ್ನುವಂಥ ಮಾತನ್ನ ತಿಳಿಸ್ತಾ ಬಹುತೇಕ ಇದು ಪ್ರಥಮ ಬಾರಿಗೆ ಸದ್ಗುರು ಪುಂಡಲಿಂಗ ಶಿವಗಳು ಪುರಾಣ ಹೇಳಕತ್ತಿದ್ದು. ಏನೋ ಒಂದೊಂದು ಶಬ್ದಗಳೊಳಗ ಲೋಪದೋಷಗಳಾದ್ರ ಅಥವಾ ಹೇಳೋ ಮುಂದೆ, ಯಾಕಂದ್ರೆ ನೀವೆಲ್ಲ ನೋಡ್ದವ್ರದಿರಿ, ನೋಡ್ದವ್ರ ಮುಂದೆ ಹೇಳೋ ದೊಡ್ಡವ ಅಲ್ರಿ. ನೋಡ್ದಂಥ ಭಕ್ತರು ಇಷ್ಟು ಶಾಂತ ರೀತಿಯಿಂದ ಕೇಳಕತ್ತಿರಲ್ಲ, ಶಾಂತ ಚಿತ್ತರಾಗಿ ಭಕ್ತಿ ಇಟ್ಕೊಂಡು ಕೇಳಕತ್ತಿರಲ್ಲ. ಇಲ್ಲಿ ಸದ್ಗುರು ಪುಂಡಲಿಂಗ ಶಿವಗಳ ಪುರಾಣ ಹೇಳಕ್ ಬಂದಂತ ನಾ ದೊಡ್ಡವಲ್ಲ, ಇಷ್ಟ ಭಕ್ತಿಯಿಂದ ಕೇಳಕ್ ಬಂದು ಕೂತಿರಲ್ಲ. ಸುಕ್ಷೇತ್ರ ರೋಡಿಗೆ ಗ್ರಾಮದ ಭಕ್ತರೇ ದೊಡ್ಡವರು ಅನ್ನುವಂಥ ಮಾತನ್ನ ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿ ಇಲ್ಲಿ ಕುಂತು ಏನೇ ನೋಡಿದ್ರು ಕೂಡ ಅದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ, ಜೊತೆಗೆ ಅಭಿನವ ಪುಂಡಲಿಂಗ ಶಿವಯೋಗಿಗಳ ಮಾರ್ಗದರ್ಶನದೊಳಗೆ ನಮಗೆ ಯಾವುದಾದ್ರೂ ವಿಚಾರಗಳು ತಿಳಿಲಿಲ್ಲ ಅಂದ್ರೂ ಕೂಡ ಪೂಜ್ಯರ ವಾಣಿಯಿಂದ ಬಂದ ಮೇಲೆ ಅವನ ಜೀವನದೊಳಗೆ ಅಳವಡಿಸಿಕೊಂಡು ನಾವು 4 ನುಡಿಗಳ ಸೇವೆಯನ್ನು, ಸದ್ಗುರುವಿನ ಪುರಾಣ ಹೇಳುವಂಥ ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಯಾಕಂದ್ರೆ ಜೀವನ ಅನ್ನೋದೇ ಕಲಿಯೋದ್ರಿ, ಅನುಭವ ಕಲಿಸ್ತದಂತ. ಎಲ್ಲಿ ತನ ಅನುಭವ ಆಗಂಗಿಲ್ಲ ಅಲ್ಲಿ ತನ ಕಲಿಯಕ್ಕಾಗಂಗಿಲ್ಲ ಅಂತ. ಹಾಗಾಗಿ ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತಾರೆ. ರೋಗ ಬರೋದು ಬೇಡ, ಹಾಡಿ ಹಾಡಿ ಸಂಗೀತಗಾರ ರಾಗವನ್ನು ಹೆಂಗೆ ಕಲಿತಾರ ಹಂಗೆ ಸದ್ಗುರು ಪುಂಡಲಿಂಗ ಶಿವಗಳ ಪುರಾಣ ಹೇಳಿ 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 ಜೀವನದೊಳಗೆ ಅದನ್ನು ಕರಗತ ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿ ಮುಂದೆ ಭೇಟಿ ಆಗಿದ್ದು ನಾ ಇವತ್ತು ಹೇಳಕತ್ತೀನಿ. ಯಾಕಂತ ಕೇಳಿದ್ರೆ ನನ್ನ ಜೀವನದ 10ನೇ ವರ್ಷದೊಳಗೆ ನನಗೆ ಇವತ್ತು 62 ವರ್ಷ. 10 ವರ್ಷದ ಹುಡುಗಿದ್ದಾಗ ನಮ್ಮ ಈ ಗೌಡ್ರ ಮನೆತನದವರು, ಈ ಶಿವನಗೌಡರು ಸಿದ್ದನಗೌಡರು ಮನೆತನದವರು ಪುಂಡಲಿಂಗ ಮಹಾರಾಜರ ಭಕ್ತರು. ಅವ್ರು ಹೋಗ್ತಿದ್ರು. ಅವ್ರ ಜೊತೆ ನಮ್ಮ ಅಣ್ಣವರು ಬಸವನಗೌಡರು ಯರಾಬಟ್ಟಿ ಅಂತ ಅವರು ಹೋಗ್ತಿದ್ರು. ಅವ್ರ ಜೊತೆ ಅವರು ಗೋಸಾರಕ್ಕೆ ಹೋಗ್ತಾರಂತ ನಾವು ಹೋಗ್ತಿದ್ದೆವು. ನಮಗೆ ಗೋಸಾರದಾಗ ಏನದ ಅನ್ನೋದನ್ನು ಗುರ್ತಿದ್ದಿದ್ದಿಲ್ಲ. ಅವ್ರು ಹೋಗ್ತಾರಲ್ಲ, ಒಬ್ರು ಜೋಡಿ ನಾವು ಹೋಗ್ತಿದ್ದೆವು. ಎಲ್ಲರೂ ಕೂಡಿ ಅಜ್ಜ ಅವರು ಪುಂಡಪ್ಪ ಮಹಾರಾಜರು ಒಂದು ಆರಾಮ್ ಕುರ್ಚಿ ಮ್ಯಾಗ ಹಿಂಗೆ ಕುಂಡಿರ್ತಿದ್ರು. ಅದು ಅಪ್ಪರಿಗೆ ಸತ್ತು ಕೂನಿಲ್ಲ, ಕುಂಡಿರ್ತಿದ್ರು. ಅಲ್ಲಿ ಒಂದು ಏನೂ ಕಟ್ಟಿದ್ದಿದ್ದಿಲ್ಲ, ಸಿದ್ದರಾಯ ಗುಡಿ ಒಂದು ಬಿದ್ದಿದ್ದು ಏನೋ ಇತ್ತು, ಆ ಕಡೆ ದೊಡ್ಡಿನ ಮನೆ ಇತ್ತು, ಕೂತಿದ್ರು. ಎಲ್ಲರೂ ಹಿಂಗೆ 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 ನಮಸ್ಕಾರ ಮಾಡ್ತಿದ್ರು. ನನಗೇನೂ ತಿಳಿಲಿಲ್ಲ. ನಾವು ಹೋಗೋಣ ಅವ್ರಿಗೆ ಪಾದಕ್ಕೆ ಹಿಂಗೆ 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 ಹೊಡೆದ, ಮುಟ್ಟಬೇಡ ಮುಟ್ಟಬೇಡ ಅಂದ್ರೂ ಕೂಡ ನಾ ಮುಟ್ಟೀನಿ. ಆ ಮುಟ್ಟಿದಕ್ಕೆ ಈಗ ಬಂದೀನಿ.